प्यारे बाबा आज पूछ रहे हैं ಓಂ ಶಾಂತಿ. कि ಈ ब्राह्मण ದಿನ जीवन में ये काम कभी नहीं करना है। ಬಾಬಾ ಅವ್ರು ಕೇಳ್ತಿದ್ದಾರೆ, ಬ್ರಾಹ್ಮಣ ಜೀವನದಲ್ಲಿ ಯಾವ ಕೆಲಸ ಮಾಡಬಾರ್ದು ಅಂತ ಕೇಳ್ತಿದ್ದಾರೆ. नहीं कर सकते हैं ಯಾವತ್ತೂ ಮಾಡಬಾರ್ದು ಅಂತಹ ಕೆಲಸ. बच्चे कभी ಬ್ರಾಹ್ಮಣ ಮಕ್ಕಳು ಎಂದು ಅಳಬಾರ್ದು ಅಂತ ಹೇಳ್ತಾರೆ. ಏಕೆಂದ್ರೆ ಡ್ರಾಮಾದೇನು ಜ್ಞಾನ ಇದೆ, ಪ್ರತಿಯೊಬ್ಬ ಆತ್ಮನದ್ದು ತನ್ನದೇ ಆದ ಪಾರ್ಟ್ ಇದೆ. ಅದರಲ್ಲಿ ಅಚಲ ಅಡೋಲವಾಗಿರ್ಬೇಕು. ಮಮ್ಮ ಅವ್ರ ಮಾತುಗಳನ್ನ ತಿಳಿಸಿದ್ರು ಬಾಬಾ ಅವರು. ಮಮ್ಮ ಅವ್ರದ್ದೊಂದು ಮಾತು ನೆನಪು ಬರ್ತಾ ಇದೆ ನನ್ಗೆ. ಒಮ್ಮೆ ಮಮ್ಮ ಅವರು ಬಾಬಾ ಅವರು ಕರಾಚಿಗೆ ಹೋದಾಗ ಬಹಳ ಹತ್ತಿದ್ರು ಮಮ್ಮ. ಎಲ್ಲರೂ ಮಿಸ್ ಮಾಡ್ತಿದ್ರು ಬಾಬಾ ಅವ್ರನ್ನ ಭಗವಂತ ಅಂತ ತಿಳ್ಕೊಂಡಿದ್ರಲ್ಲ. ಬಾಬಾ ಅವ್ರು ಬಂದಾಗ ಹೇಳಿದ್ರು, ವಿದ್ವೇರ್ ಆಳ್ತಾರೆ ಅಂತ, ನೀವೆಲ್ಲ ವಿದ್ವೇರ ಅಂತ. ಮುರಳಿ ಬಗ್ಗೆ ಅಷ್ಟು ಅವ್ರಿಗೆ ಪ್ರೀತಿ ಇತ್ತು, ಸೆಳೆತ ಇತ್ತು. ರಮೇಶ್ ಭಾಯ್ ಹೇಳ್ತಾ ಇದ್ರು, ಮಮ್ಮ ಅವ್ರಿಗೂ ಗೊತ್ತಿತ್ತು, ಅವ್ರಿಗೂ ಗೊತ್ತಿತ್ತು ನಾನು ಇರಲ್ಲ ಅಂತ. ಬಾಬಾ ಅವ್ರು ಹೇಳಿದ್ರು ಮಮ್ಮ ಅವ್ರನ್ನ ಮಧುಬನ್ ಕಳ್ಸಿ ಅಂತ. ಎಲ್ಲರೂ ಅಳ್ತಾ ಇದ್ರು ಅವಾಗ. ಮಮ್ಮ ಅವರ ಕಣ್ಣುಗಳಲ್ಲೂ ಸ್ವಲ್ಪ ಒದ್ದೆ ಆಗಿತ್ತು, ಆದ್ರೆ ಒಂದು ಹನಿನೂ ಕೆಳಗ್ ಬಿರ್ಲಿಲ್ಲ. ಎಲ್ಲ ಮಕ್ಕಳು ಅಳ್ತಾ ಇದ್ರು, ಎಲ್ಲರ ಹೃದಯ ತುಂಬಿ ಬರ್ತಿತ್ತು. ಆದ್ರೆ ಮಮ್ಮ ಅಳ್ಳಿಲ್ಲ, ಯಾಕೆಂದ್ರೆ ಮಮ್ಮ 3 ಬಿಂದುಗಳ ಮೇಲೆ ಅಚಲ ಅಡೋಲವಾಗಿದ್ರು. ಅದೇ ರೀತಿ ಬಾಬಾ ಹೇಳ್ತಾರೆ, ಪಾರಬ್ರಹ್ಮದಲ್ಲಿ ಇರುವಂತಹ ತಂದೆಯ ಸಿಕ್ಬಿಟ್ರು ಅಂತ ಹೇಳಿದ್ರೆ ಮತ್ತೆ ಬಾಕಿ ಇನ್ಯಾವುದ್ರ ಬಗ್ಗೆ ಚಿಂತೆ ಅಂತ. ಯಾಕೆ ಅಳಬೇಕು? ಬಾಬಾ ಹೇಳ್ತಾರೆ, ನಿಮ್ಗೆಲ್ಲ ಗೊತ್ತಿದೆ, ಅನೇಕ ಮುರಳಿಗಳಲ್ಲಿ ಬಾಬಾ ಅವ್ರು ಎಷ್ಟು ಹಾರ್ಷ ಶಬ್ದಗಳನ್ನ ಹೇಳ್ತಾರೆ. ನಿಮ್ ಪತಿ ಸತ್ತೋಗಿದ್ರೆ ಅಳ್ತೀರಲ್ವಾ, ವಿಧವೆಯರ ಅಳ್ತಾರಲ್ವಾ, ಏನಕ್ಕೆ ಅಳಬೇಕು ಅಂತ ಹೇಳ್ತಾರೆ. ಸೊ ಅಳಬಾರ್ದು ಅಂತ. ಮಧುರ ಮಕ್ಕಳೇ, ಈ ಸಂಗಮ ಯುಗ ಸರ್ವೋತ್ತಮ ಆಗುವಂತಹ ಶುಭ ಸಮಯ ಆಗಿದೆ. ಏಕೆಂದ್ರೆ ಈ ಸಮಯದಲ್ಲೇ ತಂದೆ ನರನಿಂದ ನಾರಾಯಣ ಮಾಡುವಂತಹ ಸಮಯ. ಭಗವಂತ ಬಂದು ಓದಿಸ್ತಿದ್ದಾರೆ. ನಿಮ್ ಮಕ್ಕಳ ಹತ್ರ ಇಂಥ ಯಾವ ನಾಲೆಡ್ಜ್ ಇದೆ, ಯಾವ ಕಾರಣ ನೀವು ಅಳಬಾರ್ದು ಅಂಥ ನಾಲೆಡ್ಜ್ ಯಾವ್ದಿದೆ? ನಿಮ್ಮ ಹತ್ರ ಮಾಡಿಸಲ್ಪಟ್ಟಂತ ಡ್ರಾಮಾದ ನಾಲೆಡ್ಜ್ ಇದೆ, ಗೊತ್ತಿದೆ. ಇದ್ರಲ್ಲಿ ಪ್ರತಿಯೊಬ್ಬ ಆತ್ಮಂದು ತನ್ನದೇ ಆದ ಪಾತ್ರ ಇದೆ. ಬಾಬಾ ನಮ್ಗೆ ಆಸ್ತಿಯನ್ನ ಕೊಡ್ತಿದ್ದಾರೆ. ಸೊ ಯಾಕೆ ಅಳಬೇಕು? ಪಾರಬ್ರಹ್ಮದಲ್ಲಿರುವಂತ ತಂದೆ ಬಗ್ಗೆ ಚಿಂತೆ ಇತ್ತು, ಅವ್ರು ಸಿಕ್ಬಿಟ್ರು ಅಂದ್ರೆ ಬಾಕಿ ಇನ್ನೇನ್ ಚಿಂತೆ ಇದೆ? ಭಕ್ತಾವರ್ ಅಂದ್ರೆ ಭಾಗ್ಯಶಾಲಿ ಮಕ್ಕಳು ನೀವಾಗಿದ್ದೀರಾ. ಸೊ ನೀವೆಂದೂ ಅಳಕ್ ಸಾಧ್ಯ ಇಲ್ಲ. ಇಂಪಾರ್ಟೆಂಟ್ ಮಾತಿದೆ. ಅಳೋ ಸಂಸ್ಕಾರ ಸಂಗಮ್ ಯುಗದಲ್ಲಿ ಹಾಕೊಳ್ಳೇಬಾರ್ದು, ಯಾಕೆಂದ್ರೆ ಸತ್ಯುಗದಲ್ಲಿ ಅಳೋ ಸಂಸ್ಕಾರ ಇಲ್ಲ. ಅಲ್ಲಿನ ಸಂಸ್ಕಾರ ನಾವಿಲ್ಲಿ ತುಂಬಿಸ್ಕೋಬೇಕೀಗ. ಓಂ ಶಾಂತಿ. ಆತ್ಮೀಯ ತಂದೆ ಕೂತು ಮಕ್ಕಳಿಗೆ ಒಂದು ಮಾತನ್ನ ತಿಳಿಸ್ಕೊಡ್ತಿದ್ದಾರೆ. ಚಿತ್ರಗಳಲ್ಲಿ ಬರ್ದಿದ್ದಾರೆ, ತ್ರಿಮೂರ್ತಿ ಶಿವ್ ಬಾಬಾ ಮಕ್ಕಳ ಪ್ರತಿ ತಿಳಿಸ್ಕೊಡ್ತಾರೆ ಅಂತ. ನೀವು ಯಾರಿಗಾದ್ರೂ ತಿಳಿಸ್ಕೊಡ್ತೀರಾ ಅಂತ ಹೇಳಿದ್ರೆ, ಶಿವ್ ಬಾಬಾ ಈ ರೀತಿ ಹೇಳ್ತಾರೆ ಅಂತ ಹೇಳ್ತೀರಲ್ವಾ? ಬಾಬಾ ಈ ರೀತಿ ಹೇಳ್ತಾರೆ ಅಂತ ತಾನೇ ನಾವು ಹೇಳ್ತೀವಿ ಬೇರೆಯವ್ರಿಗೆ. ಈ ತಂದೆನೂ ಹೇಳ್ತಾರೆ, ಅಂದ್ರೆ ಬ್ರಹ್ಮ ಬಾಬಾನು ಹೇಳ್ತಾರೆ, ಶಿವ್ ಬಾಬಾ ನಿಮ್ಗೆ ತಿಳಿಸ್ಕೊಡ್ತಿದ್ದಾರೆ ಅಂತ.
ಜ್ಞಾನ ಸಾಗರ ಶಿವಬಾಬಾನೇ ಆಗಿದಾರಲ್ವಾ. ಇಲ್ಲಿ ಮನುಷ್ಯರಿಗೆ ತಿಳಿಸ್ಕೊಡ್ತಾರೆ, ಆದ್ರೆ ಪರಮಾತ್ಮ ಆತ್ಮಗಳಿಗೆ ತಿಳಿಸ್ಕೊಡ್ತಾರೆ. ಆತ್ಮ ಅಂತ ಹೇಳಿ ತಿಳ್ಕೊಳ್ಳಿ ಅಂತ. ಜ್ಞಾನ ಸಾಗರ ಅಂತ ಒಬ್ಬ ತಂದೆಗೆ ಹೇಳಲಾಗತ್ತೆ, ಅವ್ರ ಆತ್ಮೀಯ ತಂದೆ ಆಗಿದ್ದಾರೆ. ಈ ಸಮಯ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯಿಂದ ಶರೀರದ ಅಹಂಕಾರ ಇಲ್ಲಿ ಬಿಡಬೇಕಾಗಿದೆ. ಈ ಸಮಯದಲ್ಲಿ ದೇಹಿ ಅಭಿಮಾನಿಯಾಗಿ ತಂದೆಯನ್ನ ನೆನಪು ಮಾಡಬೇಕು. ಕರ್ಮ ಬಲೆ ಮಾಡಿ ಕೆಲಸ ಕಾರ್ಯಗಳು ಮಾಡಿ ಅದನ್ನು ಮಾಡ್ತಾ ಇರಿ, ಕೆಲಸ ಕಾರ್ಯ ಅಥವಾ ನಿಮ್ಮ ವ್ಯವಹಾರ. ಬಾಕಿ ಎಷ್ಟು ಸಮಯ ಸಿಗತ್ತೆ ಅಷ್ಟು ಟೈಮಲ್ಲಿ ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿದ್ರೇನೆ ವಿಕರ್ಮ ವಿನಾಶ ಆಗತ್ತೆ. ತಮ್ಗೆಲ್ಲ ಗೊತ್ತಿದೆ, ಶಿವ ಬಾಬಾ ಬ್ರಹ್ಮರಲ್ಲಿ ಬಂದಿದ್ದಾರೆ. ಅವರೇ ಸತ್ಯ ಚೈತನ್ಯ ಸಚ್ಚಿತ್ ಆನಂದ ಸ್ವರೂಪ ಆಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರ ಅಥವಾ ಯಾವುದೇ ಮನುಷ್ಯ ಮಾತ್ರನಿಗೆ ಈ ಮಹಿಮೆ ಹೇಳಲಿಕ್ಕಾಗಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ಅಂತ ಒಬ್ಬ ಪರಮಾತ್ಮನಿಗೆ ಹೇಳಲಾಗತ್ತೆ. ಅವರೇ ಪರಮಾತ್ಮ ಆಗಿದ್ದಾರೆ, ಪರಮ ಆತ್ಮ, ಸುಪ್ರೀಂ ಸೋಲ್. ಈ ಜ್ಞಾನ ನಿಮ್ಗೆ ಕೇವಲ ಈ ಸಮಯದಲ್ಲಷ್ಟೇ ಸಿಗ್ತಾ ಇದೆ, ಆಮೇಲೆ ಎಂದೂ ಈ ಜ್ಞಾನ ಸಿಗಲ್ಲ. ಪ್ರತಿ 5,000 ವರ್ಷದ ನಂತರ ತಂದೆ ಬರ್ತಾರೆ ನಿಮ್ಮನ್ನ ಆತ್ಮಾಭಿಮಾನಿಯಾಗಿ ಮಾಡ್ಲಿಕ್ಕೆ. ಬಾಬಾ ಅವ್ರನ್ನ ನೆನಪು ಮಾಡಿಸ್ಲಿಕ್ಕೆ ಬರ್ತಾರೆ. ಆದ್ರಿಂದ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗ್ಬಿಡ್ತೀರ. ಬೇರೆ ಯಾವ ಉಪಾಯನೂ ಇಲ್ಲ ಸತೋ ಪ್ರಧಾನ ಆಗ್ಲಿಕ್ಕೆ. ಬಾಬಾ ಅವ್ರು ಹೇಳ್ತಾರೆ, ಸಮಯದ ವ್ಯಾಲ್ಯೂ ಖಾಸ್ ಅಂಡರ್ಲೈನ್ ಮಾಡ್ತಾರೆ. ನಾನ್ ಬರೋದೇ ನಿಮ್ ಮಕ್ಕಳನ್ನ ಆತ್ಮಾಭಿಮಾನಿಯಾಗಿ ಮಾಡ್ಲಿಕ್ಕೆ, ತಮೋ ಪ್ರಧಾನದಿಂದ ಸತೋ ಪ್ರಧಾನ ಮಾಡ್ಲಿಕ್ಕೆ. ಇಂಪಾರ್ಟೆಂಟ್ ಮಾತಿಲ್ಲಿ ಆತ್ಮಾಭಿಮಾನಿ ಆಗೋದು. ಮನುಷ್ಯರು ಕರೀತಾರೆ ಪತಿತ ಪಾವನ ಬನ್ನಿ ಅಂತ, ಆದ್ರೆ ಅದರ ಅರ್ಥ ಗೊತ್ತಿಲ್ಲ. ಪತಿತ ಪಾವನ ಸೀತಾರಾಮ್ ಅಂತ ಹೇಳಿದ್ರು ಸರಿನೇ, ಏಕೆಂದ್ರೆ ನೀವೆಲ್ಲರೂ ಸಹ ಸೀತೆಯರು ಅಥವಾ ಭಕ್ತಿ ನೀರಾಗಿದ್ದೀರಾ. ಒಬ್ಬ ಭಗವಂತನಿಗೆನೆ ರಾಮ ಅಂತ ಹೇಳಲಾಗತ್ತೆ. ಅವರೇ ಬಂದು ಭಕ್ತಿಯ ಫಲವನ್ನ ಕೊಡ್ತಾರೆ. ಭಗವಂತನಿಂದನೇ ಪಡಿಬೇಕು ಮುಕ್ತಿ. ಜೀವನ್ ಮುಕ್ತಿನೇ ಅದರ ಫಲ ಆಗಿದೆ, ಭಕ್ತಿಯ ಫಲ. ಈ ಜನ್ಮದಲ್ಲೇ ಇದನ್ನ ಅನುಭವ ಮಾಡ್ಬೇಕು. ಮುಕ್ತಿ ಜೀವನ್ ಮುಕ್ತಿಯ ದಾತ ಅಂತ ಒಬ್ಬ ತಂದೆಗೆನೆ ಹೇಳಲಾಗತ್ತೆ. ಡ್ರಾಮಾದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಪಾರ್ಟ್ ಅವ್ರದೇ ಆಗಿದೆ. ಅವ್ರಿಗಿಂತ ಕಡಿಮೆ ಪಾರ್ಟ್ ಮಾಡುವಂಥವ್ರು ಇದ್ದಾರೆ. ಈ ಬೇಹದ್ದಿನ ಡ್ರಾಮಾ ಇದಾಗಿದೆ, ಇದರನ್ನ ಬೇರೆ ಯಾರೂ ಸಹ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಈ ಸಮಯದಲ್ಲಿ ತಮೋಪ್ರಧಾನ ಕನಿಷ್ಠರಾಗಿದ್ದೀವಿ, ನಾವೀಗ ಸತೋಪ್ರಧಾನ ಪುರುಷೋತ್ತಮರಾಗ್ತಾ ಇದ್ದೀವಿ. ಸತೋಪ್ರಧಾನ ಅಂತ ಸರ್ವೋತ್ತಮರಿಗಷ್ಟೇ ಹೇಳಲಾಗತ್ತೆ. ಈ ಸಮಯದಲ್ಲಿ ತಂದೆ ನಮ್ಮನ್ನ ಸರ್ವೋತ್ತಮರನ್ನಾಗಿ ಮಾಡ್ತಾರೆ. ಈ ಡ್ರಾಮಾದ ಚಕ್ರ ಹೇಗ್ ತಿರುಗ್ತಿದೆ ಅನ್ನೋದನ್ನ ಯಾರೂ ತಿಳ್ಕೊಂಡಿಲ್ಲ. ಕಲಿಯುಗ ನಂತರ ಸಂಗಮ್ ಯುಗ, ಆಮೇಲೆ ಸತ್ಯುಗ ಬಂದೇ ಬರುತ್ತೆ. ಈ ಹಳೇದನ್ನ ಹೊಸದ್ ಯಾರು ಮಾಡ್ತಾರೆ? ತಂದೆ ಅಲ್ದೆ ಬೇರೆ ಯಾರೂ ಸಹ ಹಳೇದನ್ನ ಹೊಸದ್ ಮಾಡ್ಲಿಕ್ಕಾಗಲ್ಲ. ಮುಖ್ಯ ಮಾತಂದ್ರೆ ತಂದೆ ಸಂಗಮ್ ಯುಗದಲ್ಲಿ ಬಂದು ನಮ್ಗೆ ಓದಿಸ್ತಿದ್ದಾರೆ. ಬಾಬಾ ಸತ್ಯುಗದಲ್ಲೂ ಬರಲ್ಲ, ಕಲಿಯುಗದಲ್ಲೂ ಬರಲ್ಲ. ಬಾಬಾ ಹೇಳ್ತಾರೆ ನನ್ ಪಾತ್ರನೇ ಸಂಗಮ್ ಯುಗದಲ್ಲಿದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೇನೆ ಈ ಯುಗಕ್ಕೆ ಸಂಗಮ ಯುಗ ಅರ್ಥಾತ್ ಕಲ್ಯಾಣಕಾರಿ ಯುಗ ಅಂತ ಹೇಳಲಾಗತ್ತೆ. ಇದು ಆಸ್ಪಿಷಿಯಸ್ ಅಂದ್ರೆ ಬಹಳ ಶುಭವಾದಂತಹ ಸಮಯ ಆಗಿದೆ ಸಂಗಮ ಯುಗ. ಈ ಸಮಯದಲ್ಲೇ ತಂದೆ ಬಂದು ಮಕ್ಕಳನ್ನ ನರನಿಂದ ನಾರಾಯಣರನ್ನಾಗಿ ಮಾಡ್ತಾರೆ.
ಮನುಷ್ಯರಂತೂ ಮನುಷ್ಯರಾಗೇ ಇರ್ತಾರೆ, ಆದ್ರೆ ಅಂದ್ರೆ ದೇವತೆಗಳು ಸಹ ಮನುಷ್ಯರೇ, ಆದ್ರೆ ಅವರಲ್ಲಿ ದೈವಿ ಗುಣಗಳಿದ್ದಾಗ ಅವರಿಗೆ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ನಾನ್ ಬಂದ್ ಈ ಧರ್ಮ ಸ್ಥಾಪನೆಯನ್ನ ಮಾಡ್ತೀನಿ, ಅದಕ್ಕೋಸ್ಕರ ನೀವು ಪವಿತ್ರರಾಗ್ಲೇಬೇಕು ದೇವತೆಗಳಾಗ್ಬೇಕಂದ್ರೆ. ಪತಿತ ಪಾವನ ಅಂತ ಒಬ್ಬ ತಂದೆಗೆನೆ ಹೇಳಲಾಗತ್ತೆ. ಬಾಬಾ ಅವ್ರು ಹೇಳ್ತಾರೆ, ಬಾಕಿ ಎಲ್ಲರೂ ಸಹ ಅಂದ್ರೆ ಭಗವಂತ ಒಬ್ಬರೇ, ಬಾಕಿ ಎಲ್ಲರೂ ಸಹ ಬ್ರೈಡ್ಸ್ ಅಥವಾ ಭಕ್ತಿ ನೀರಾಗಿದ್ದೀರಾ. ಪತಿತ ಪಾವನ ಸೀತಾರಾಮ್ ಅಂತ ಹೇಳಿದ್ರು ಓಕೆ, ಆದ್ರೆ ಅವ್ರೇನ್ ಮಾಡ್ಬಿಟ್ರು, ಸೀತಾರಾಮ್ ಜೊತೆ ರಘುಪತಿ ರಾಘವ ರಾಜಾರಾಮ್ ಅಂತ ಹೇಳಿದ್ರು, ಅದು ತಪ್ಪು ಅಂತ ಹೇಳ್ತಾರೆ ಬಾಬಾ. ಅರ್ಥ ಇಲ್ದೆ ಏನ್ ಬಂದ್ರೆ ಅದ್ ಹೇಳ್ತಾ ಹೋಗ್ತಾರೆ. ಚಂದ್ರವಂಶಿ ಧರ್ಮನೂ ಈಗ ಸ್ಥಾಪನೆ ಆಗ್ತಿದೆ ಅಂತ ನಿಮ್ಗೆ ಗೊತ್ತಿದೆ. ತಂದೆ ಬಂದು ಬ್ರಾಹ್ಮಣ ಕುಲದ ಸ್ಥಾಪನೆಯನ್ನ ಮಾಡ್ತಿದ್ದಾರೆ, ಕುಲದ ಸ್ಥಾಪನೆ ಮಾಡ್ತಾರೆ. ಇದನ್ನ ವಂಶ ಅಂತ ಹೇಳಲ್ಲ, ಇದು ಪರಿವಾರ ಆಗಿದೆ. ಇಲ್ಲಿ ನಿಮ್ಮ ಪಾಂಡವ್ರದಾಗ್ಲಿ ಅಥವಾ ಕೌರವ್ರದಾಗ್ಲಿ ರಾಜಾಯಿ ಇಲ್ಲ. ಯಾರ್ ಗೀತೆಯನ್ನ ಓದಿದರೆ ಅವ್ರಿಗೆ ಈ ಮಾತುಗಳು ಚೆನ್ನಾಗ್ ಅರ್ಥ ಆಗುತ್ತೆ ಬೇಗ. ಇದು ಸಹ ಗೀತೆ ಆಗಿದೆ, ಆದ್ರೆ ಈ ಗೀತೆಯನ್ನು ಯಾರು ಹೇಳ್ತಿದ್ದಾರೆ? ಭಗವಂತ. ಫಸ್ಟ್ ನೀವು ಮಕ್ಕಳು ಎಲ್ಲರಿಗೂ ಇದನ್ನ ತಿಳಿಸ್ಕೊಡ್ಬೇಕಾಗಿದೆ, ಗೀತೆಯ ಭಗವಂತ ಯಾರು ಅಂತ. ಅವ್ರು ಹೇಳ್ತಾರೆ ಕೃಷ್ಣ ಭಗವಾನ್ ವಾಚ್. ಕೃಷ್ಣ ಅಂತೂ ಸತ್ಯುಗದಲ್ಲಿ ಇರ್ತಾರಲ್ಲ, ಅವರ ಆತ್ಮ ಅವಿನಾಶಿ ಆಗಿದೆ, ಶರೀರದ ಹೆಸರು ಬದಲಾವಣೆ ಆಗ್ತಾ ಇರತ್ತೆ. ಅವ್ರು ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮದ ಹೆಸರು ಚೇಂಜ್ ಆಗಲ್ಲ, ಶರೀರದ ಹೆಸರು ಚೇಂಜ್ ಆಗ್ತಾ ಇರತ್ತೆ. ಶ್ರೀಕೃಷ್ಣನ ಆತ್ಮದ ಶರೀರ ಸತ್ಯುಗದಲ್ಲಿ ಅಷ್ಟೇ ಇರತ್ತೆ. ನಂಬರ್ 1 ಅವರಿಗೇನೆ ಹೇಳಲಾಗತ್ತೆ. ಲಕ್ಷ್ಮೀ ನಾರಾಯಣ್ ನಂಬರ್ 1 ಆಗಿದ್ದಾರೆ, ಆಮೇಲೆ ಸೆಕೆಂಡ್, ಥರ್ಡ್. ಸೆಕೆಂಡ್, ಥರ್ಡ್ ಅಲ್ಲಿ ಬಂದ್ರೆ ಅವ್ರ ಮಾರ್ಕ್ಸುನು ಕಡಿಮೆ ಇರುತ್ತೆ. ಈ ಮಾಲೆ ಅನ್ನೋದು ತಯಾರಾಗ್ತಾ ಇದೆ. ಬಾಬಾ ತಿಳಿಸ್ಕೊಡ್ತಾರೆ, ರುಂಡಮಾಲಾನು ಇದೆ, ರುದ್ರಮಾಲಾನು ಇದೆ. ವಿಷ್ಣುವಿನ ಕೊರಳಲ್ಲಿ ರುಂಡ ಮಾಲೆಯನ್ನ ತೋರಿಸ್ತಾರೆ. ನೀವು ಮಕ್ಕಳು ವಿಷ್ಣುಪುರಿಯ ಮಾಲೀಕರಾಗ್ತಿದ್ದೀರಾ, ಆದ್ರೆ ನಂಬರ್ 1 ನೀವು ವಿಷ್ಣುವಿನ ಕೊರಳಿನ ಹಾರ ಆಗ್ತಿದ್ದೀರಾ. ಫಸ್ಟ್ ಶಿವ ಬಾಬಾ ಅವರ ಕೊರಳಿನ ಹಾರ ಆಗ್ತೀರಾ. ಅದಕ್ಕೆ ರುದ್ರಮಾಲೆ ಅಂತ ಹೇಳಲಾಗತ್ತೆ. ಫಸ್ಟ್ ಮಾಲೆಯನ್ನ ಪೂಜೆ ಮಾಡೋದಿಲ್ಲ, ಆದ್ರೆ ಸ್ಮರಣೆ ಮಾಡ್ತಾರೆ. ಮಾಲೆಯ ಮಣಿ ಯಾರಾಗ್ತಾರೆ ಅಂದ್ರೆ ಯಾರು ವಿಷ್ಣುಪುರಿಯ ರಾಜಧಾನಿಯಲ್ಲಿ ನಂಬರ್ 1 ಬರ್ತಾರೆ. ಮಾಲೆಯಲ್ಲಿ ಎಲ್ಲದಕ್ಕಿಂತ ಫಸ್ಟ್ ಫೂಲ್, ಆಮೇಲೆ ಯುಗಲ್ ದಾನ ಇರುತ್ತೆ, ಅಂದ್ರೆ ಪ್ರವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗ ಶುರು ಆಗದೆ ಬ್ರಹ್ಮ ಸರಸ್ವತಿ ಹಾಗೂ ಮಕ್ಕಳಿಂದ, ನಂತರ ದೇವತೆಗಳಾಗ್ತೀವಿ. ಯುಗಲ್ ಅಂದ್ರೇನೆ ಪ್ರವೃತ್ತಿ ಮಾರ್ಗ ಅಲ್ಲ. ಆ ಬ್ರಹ್ಮ ಸರಸ್ವತಿ ಮಕ್ಕಳೇ ಮತ್ತೆ ದೇವತೆಗಳಾಗ್ತಾರೆ. ಆ ದೇವತೆಗಳಲ್ಲಿ ಫಸ್ಟ್ ಲಕ್ಷ್ಮೀ ನಾರಾಯಣ್, ಮೇಲೆ ಫೂಲ್ ಶಿವ ಬಾಬಾ ತೋರಿಸ್ತಾರೆ ಮಾಲೆಯಲ್ಲಿ. ಮಾಲೆಯನ್ನ ಸ್ಮರಣೆ ಮಾಡ್ತಾ ತಿರುಗಿಸ್ತಾ ಲಾಸ್ಟ್ ಅಲ್ಲಿ ಆ ಹೂವಿಗೆ ನಮಸ್ಕಾರ ಮಾಡ್ತಾರೆ. ಶಿವ ಬಾಬಾ ಹೂ ಆಗಿದ್ದಾರೆ, ಯಾರು ಪುನರ್ಜನ್ಮದಲ್ಲಿ ಬರೋದಿಲ್ಲ, ಅವರೇ ಬ್ರಹ್ಮನಲ್ಲಿ ಪ್ರವೇಶ ಮಾಡ್ತಾರೆ. ಆ ಶಿವ ಬಾಬಾನೇ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇವ್ರ ಆತ್ಮ ಏನಿದೆ ಅಂದ್ರೆ ಬ್ರಹ್ಮ ಬಾಬನ ಆತ್ಮ ತನ್ನದಾಗಿದೆ, ಅವರೇ ಬೇರೆ, ಶಿವ ಬಾಬಾ ಬೇರೆ. ಬ್ರಹ್ಮನ ಆತ್ಮ ತನ್ನ ಶರೀರದ ನಿರ್ವಹಣೆ ಮಾಡತ್ತೆ. ಅವ್ರ ಕೆಲ್ಸ ಏನಾಗಿದೆ, ಶಿವ ಬಾಬಂದು ಕೇವಲ ಜ್ಞಾನ ಕೊಡೋದು. ಯಾರ್ದಾದ್ರೂ ಸ್ತ್ರೀ ಅಥವಾ ತಂದೆ ಸತ್ರೆ ಅವ್ರ ಆತ್ಮನನ್ನ ಬ್ರಾಹ್ಮಣನ ಶರೀರದಲ್ಲಿ ಕರೀತಾರೆ. ಹಿಂದೆ ಕರೀತಿದ್ರು,
ಆಗ ಶರೀರ ಬಿಟ್ಟಂತೂ ಬರೋದಿಲ್ಲ ಅಲ್ಲ ಆತ್ಮ. ಇದು ಡ್ರಾಮಾ ಅಲ್ಲಿ ಫಸ್ಟೇ ಫಿಕ್ಸ್ ಆಗಿದೆ. ಈ ತರ ಪಾರ್ಟ್ ಎಲ್ಲ ಇದೆಲ್ಲ ಭಕ್ತಿ ಮಾರ್ಗದಾಗಿದೆ. ಆ ಆತ್ಮ ಶರೀರ ಬಿಟ್ಟು ಹೋಗ್ಬಿಡತ್ತೆ ಅಂದಾಗ ಬೇರೆ ಶರೀರ ತಗೊಂಡಿರತ್ತೆ. ನಿಮ್ ಮಕ್ಕಳಿಗೆ ಈಗ ಇಡೀ ಜ್ಞಾನ ಗೊತ್ತಿದೆ. ಆದ್ರಿಂದ ಯಾರೇ ಸತ್ರುನು ನಿಮ್ಗೆ ಯಾವುದೇ ಚಿಂತೆ ಇರಬಾರ್ದು. ತಾಯಿ ಸತ್ರುನು ಹಲ್ವಾ ತಿನ್ನಿ ಅಂತ ಹೇಳ್ತಾರೆ ಬಾಬಾ. ಶಾಂತಾಬೇನ್ ಅವರ ಎಕ್ಸಾಂಪಲ್ ಬಾಬಾ ಕೊಡ್ತಿದ್ದಾರೆ. ಮಗು ಸತ್ರೆ ಬೇರೆ ಕಡೆ ಹೋಗಿ ಜನ್ಮ ತಗೊಳತ್ತಲ್ವಾ. ಸೊ ಯಾಕೆ ಅಳ್ತಿದ್ದೀರಾ ಅಂತ ಬಾಬಾ ತಿಳಿಸ್ಕೊಡ್ತಾರ ನಮ್ಮ ಮಕ್ಕಳಿಗೆ. ಆ ಮಗು ಅಂತೂ ಯಾರ್ ಆತ್ಮ ಸತ್ತು ಹೋಗುತ್ತೆ ಅದಂತೂ ಹೋಗಿ ಬೇರೆ ಶರೀರ ತಗೊಳತ್ತೆ. ಅಳೋದ್ರಿಂದ ಅವ್ರು ವಾಪಸ್ ಬರಲ್ವಲ್ಲ. ಯಾರು ಭಕ್ತವರಾಗಿರ್ತಾರೆ ಅವ್ರು ಅಳಲ್ಲ ಅಂತ ಹೇಳ್ತಾರೆ ಬಾಬಾ ಅವರು. ಆದ್ರಿಂದ ಅಲ್ಲಿ ಅಳೋರ್ನೆಲ್ಲ ಅವ್ರಿಗೆ ಈ ತರ ತಿಳಿಸಿ ಅವ್ರ ಅಳೋದನ್ನೆಲ್ಲ ಬಂದ್ ಮಾಡಿ ಬಂದ್ರು ಆ ಶಾಂತಾಬೇನ್. ಈ ರೀತಿ ಅನೇಕ ಮಕ್ಕಳು ಹೋಗಿ ತಿಳಿಸ್ಕೊಡ್ತಾರೆ. ಈಗ ನೀವು ಅಳೋದೆಲ್ಲ ಬಂದ್ ಅಂತ ಹೇಳ್ತಾರೆ ಬಾಬಾ. ಸುಳ್ಳು ಬ್ರಾಹ್ಮಣರಿಗೂ ತಿನ್ಸ್ಬೇಡಿ ಅಂತ ಹೇಳ್ತಾರೆ ಬಾಬಾ. ನಾವು ಸತ್ಯವಾದಂತಹ ಬ್ರಾಹ್ಮಣರಾಗಿದ್ದೀವಿ, ಅವ್ರನ್ನ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಅವರು ನಂತರ ಈ ಜ್ಞಾನವನ್ನ ತಿಳಿಸ್ಕೊಟ್ರು ಆ ಸಿಸ್ಟರ್. ಆ ಜ್ಞಾನದ ಮಾತುಗಳನ್ನ ಕೇಳಿ ಅವ್ರಿಗೆ ಅನ್ಸ್ತು, ಹೌದು ಇವರು ಸರಿ ಹೇಳ್ತಿದ್ದಾರೆ ಅಂತ. ಜ್ಞಾನ ಕೇಳ್ತಾ ಕೇಳ್ತಾ ಅವ್ರು ಶಾಂತವಾಗ್ಬಿಟ್ರು. 7 ದಿನಗಳಲ್ಲಿ 7 ದಿನಗಳಿಗೋಸ್ಕರ ಭಾಗವತ ಇಡ್ತಾರೆ ಅಂದಾಗ ಮನುಷ್ಯರ ದುಃಖ ದೂರ ಆಗಲ್ವಲ್ಲ. ನೀವು ಮಕ್ಕಳು ಎಲ್ಲರ ದುಃಖವನ್ನ ದೂರ ಮಾಡುವಂತವ್ರಾಗಿದ್ದೀರಾ. ನೀವು ತಿಳಿಸ್ಕೊಡ್ತೀರಾ ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ. ಇದು ಮಾಡಿಸಲ್ಪಟ್ಟಂತ ಡ್ರಾಮಾ ಆಗಿದೆ. ಪ್ರತಿಯೊಬ್ಬರದು ಇದ್ರಲ್ಲಿ ಪಾರ್ಟ್ ಇದೆ. ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಅಳಬಾರ್ದು. ಬೇಹದ್ದಿನ ತಂದೆ, ಟೀಚರ್, ಗುರು ಸಿಕ್ಕಿದ್ದಾರೆ ಅಂದಾಗ ಯಾರಿಗೋಸ್ಕರ ನಾವ್ ಇಷ್ಟೆಲ್ಲ ಅಲಿತಿದೀವಿ ಅವ್ರು ಸಿಕ್ಬಿಟ್ಟಿದ್ದಾರೆ. ಪಾರ ಬ್ರಹ್ಮನಲ್ಲಿ ಇರುವಂತ ತಂದೆ ಸಿಕ್ಬಿಟ್ಟಿದ್ದಾರೆ ಅಂದ್ರೆ ಬಾಕಿ ಇನ್ನೇನ್ ಬೇಕು ಅಂತಾರೆ ಬಾಬಾ. ಆ ತಂದೆ ಇಷ್ಟು ಸುಖದ ಆಸ್ತಿಯನ್ನ ಕೊಡ್ತಿದ್ದಾರೆ. ಯಾಕೆ ನೀವ್ ಅಳ್ತೀರಾ ಅಂದ್ರೆ ಆ ತಂದೆನ್ ಮರ್ತೋಗ್ಬಿಡ್ತೀರಾ, ಅದಕ್ಕೆ ಅಳ್ತೀರಾ. ಬಾಬೋರ್ನ ನೆನಪು ಮಾಡಿದ್ರೆ ಬಹಳ ಖುಷಿಯಾಗಿರ್ತೀರಾ ಅಂತಾರೆ. ಸದಾ ಖುಷಿ ನಶೆ ಇರ್ಬೇಕು, ನಾವು ವಿಶ್ವದ ಮಾಲೀಕರಾಗ್ತೀವಿ ಅಂತ. ಆವಾಗ 21 ಪೀಳಿಗೆಗಳು ನಾವ್ ಎಂದೂ ಅಳೋ ಅವಶ್ಯಕತೆ ಇರಲ್ಲ. 21 ಪೀಳಿಗೆ ಅರ್ಥಾತ್ ಪೂರಾ ವೃದ್ಧಾಪ್ಯದವರೆಗೂ ಅಕಾಲ ಮೃತ್ಯು ಅನ್ನೋದಿರೋದಿಲ್ಲ ಅಂದಾಗ ನಿಮ್ಗೊಳಗಡೆ ಎಷ್ಟು ಗುಪ್ತ ಖುಷಿ ಇರ್ಬೇಕು. ಇದು ಸಹ ಗೊತ್ತಿದೆ, ನಾವೀಗ ಮಾಯೆ ಮೇಲೆ ವಿಜಯವನ್ನ ಪಡೆದು ಜಗಜ್ಜೀತ್ ಆಗ್ತಿದೀವಿ ಅಂತ. ಇದ್ರಲ್ಲಿ ಯಾವುದೇ ವೆಪನ್ಸ್ ಅಥವಾ ಆಯುಧಗಳು ಬೇಕಾಗಿಲ್ಲ. ನಾವು ಶಿವಶಕ್ತಿಯರಾಗಿದ್ದೀವಿ. ನಮ್ಮ ಹತ್ರ ಜ್ಞಾನದ ಅಸ್ತ್ರಶಸ್ತ್ರಗಳಿದೆ, ಜ್ಞಾನದ ಬಾಣ ಇದೆ. ಅದನ್ನೇ ಭಕ್ತಿ ಮಾರ್ಗದಲ್ಲಿ ದೇವಿಯಗಳಿಗೆ ಸ್ಥೂಲ ಬಾಣಗಳನ್ನ, ಆಯುಧಗಳನ್ನ ತೋರಿಸ್ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಜ್ಞಾನದ ಖಡ್ಗದಿಂದ ವಿಕಾರಗಳ ಮೇಲೆ ವಿಜಯಿ ಆಗ್ಬೇಕು. ಬಾಕಿ ದೇವಿಯರ ಕೈಯಲ್ಲಿ ಯಾವುದೇ ಹಿಂಸಕ ಆಯುಧಗಳು ಇರಲ್ಲ. ಇದೆಲ್ಲ ಭಕ್ತಿ ಮಾರ್ಗದಲ್ಲಿ ಸುಮ್ಮನೆ ತೋರಿಸಿದ್ದಾರೆ. ಸಾಧು ಸಂತರದು ನಿವೃತ್ತಿ ಮಾರ್ಗ ಆಗಿದೆ, ನಿಮ್ದು ಪ್ರವೃತ್ತಿ ಮಾರ್ಗ ಆಗಿದೆ. ನೀವು ಇಡೀ ಪ್ರಪಂಚದ ಸನ್ಯಾಸ ಮಾಡ್ತೀರಾ, ಹಳೆಯ ಪ್ರಪಂಚ, ಹಳೆಯ ಶರೀರದ ಸನ್ಯಾಸ ಮಾಡ್ತೀರಾ. ಈಗ ಬಾಬಾ ಬಂದಿದ್ದಾರೆ, ಬಾಬನ್ನ ನೆನಪು ಮಾಡಿದ್ರೆ ಆತ್ಮ ಪವಿತ್ರ ಆಗ್ಬಿಡತ್ತೆ. ಜ್ಞಾನದ ಸಂಸ್ಕಾರವನ್ನ ತಗೊಂಡು ಹೋಗ್ತೀರಾ, ಅದರ ಅನುಸಾರ ಹೊಸ ಪ್ರಪಂಚದಲ್ಲಿ ಜನ್ಮ ಪಡಿತೀರಾ. ಒಂದು ವೇಳೆ ಇಲ್ಲೇ ಜನ್ಮ ತಗೊಂಡ್ರು ಒಳ್ಳೆ ಮನೆಯಲ್ಲಿ ರಾಜನ ಹತ್ರ ಅಥವಾ ಧಾರ್ಮಿಕ ಸಂಸ್ಕಾರ ಇರುವಂತಹ ಮನೆಯಲ್ಲಿ ಹೋಗಿ ಜನ್ಮ ತಗೊಳ್ತೀರಾ. ಎಲ್ಲರಿಗೂ ಪ್ರಿಯರಾಗಿರ್ತೀರಾ ಇಲ್ಲೇ ಜನ್ಮ ತಗೊಂಡ್ರು.
ಆಗ ಅಂತ ಮಗುವನ್ನ ನೋಡಿ ಅವ್ರು ಹೇಳ್ತಾರೆ ಇವ್ರಂತೂ ದೇವತೆಗಳ ತರ ಇದ್ದಾರೆ ಅಂತ. ಕೃಷ್ಣನ್ಗೂ ಎಷ್ಟು ಮಹಿಮೆ ಮಾಡ್ತಾರಲ್ಲ. ಸಣ್ಣವ್ರಿದ್ದಾಗ ತೋರಿಸ್ತಾರೆ ಅವರು ಬೆಣ್ಣೆಯನ್ನ ಕದ್ರು ಅಥವಾ ಮಡಿಕೆಯನ್ನ ಹೊಡೆದಾಕಿದ್ರು, ಅದ್ ಮಾಡಿದ್ರು ಇದ್ ಮಾಡಿದ್ರು ಅಂತ ಎಷ್ಟೆಲ್ಲ ಕಳಂಕ ಹೊರಿಸ್ತಾರೆ. ಅದಕ್ ಬಾಬಾ ಹೇಳ್ತಾರೆ, ಸರಿ ಕೃಷ್ಣನನ್ನ ಯಾಕೆ ನೀವು ಕಪ್ಪಾಗಿ ತೋರ್ಸಿದೀರಾ? ಕೃಷ್ಣ ಅಂತೂ ಎಷ್ಟು ಬೆಳ್ಳಗಿರ್ತಾರಲ್ಲ, ಅಂದ್ರೆ ಪಾವನ ಅಲ್ವಾ. ನಂತರ ಶರೀರ ಚೇಂಜ್ ಆಗ್ತಾ ಇರತ್ತೆ, ಹೆಸರು ಚೇಂಜ್ ಆಗ್ತಾ ಇರತ್ತೆ. ಶ್ರೀಕೃಷ್ಣ ಸತ್ಯುಗದ ಮೊದಲನೇ ಪ್ರಿನ್ಸ್ ಆಗಿದ್ದಾರೆ ಅಂದಾಗ ಅವ್ರನ್ನ ಯಾಕೆ ನೀವು ಕಪ್ಪಾಗಿ ತೋರ್ಸಿದೀರಾ? ಅಲ್ಲಂತೂ ಈ ರೀತಿ ಯಾವುದೇ ಪತಿತ ಮಾಡುವಂತ ಅಥವಾ ವಿಷ ಇರುವಂತಹ ಸರ್ಪ ಇರೋದೇ ಇಲ್ಲ. ಕಪ್ ಮಾಡುವಂತಹ ಸರ್ಪ. ಇಲ್ಲಿ ವಿಷ ಇರುತ್ತೆ, ಆ ವಿಷ ಏರಿದ್ರೆ ಶರೀರ ಕಪ್ಪಾಗತ್ತೆ. ಅಲ್ಲಿ ಅಂತಹ ಯಾವುದೇ ಮಾತುಗಳಿರಲ್ಲ. ಈಗ ನಾವು ದೈವಿ ಸಂಪ್ರದಾಯದವ್ರು ಆಗ್ತಿದೀವಿ. ಈ ಬ್ರಾಹ್ಮಣ ಸಂಪ್ರದಾಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಫಸ್ಟ್ ತಂದೆ ಬ್ರಹ್ಮನ ಮುಖಾಂತರ ನಮ್ಮನ್ನ ಬ್ರಾಹ್ಮಣರನ್ನಾಗಿ ಅಡಾಪ್ಟ್ ಮಾಡ್ಕೊಳ್ತಾರೆ. ಪ್ರಜಾಪಿತ ಅಂತೂ ಇದಾರೆ ಅಂದಾಗ, ಅವ್ರ ಪ್ರಜಾಪಿತ ಟೈಟಲ್ ಇದೆ ಅಂದಾಗ ಪ್ರಜೆಗಳು ಅನೇಕರು ಇರ್ತಾರಲ್ಲ. ಬ್ರಹ್ಮನ ಮಗಳು ಸರಸ್ವತಿ ಅಂತ ಹೇಳ್ತಾರೆ. ಅವ್ರು ಯುಗಲ್ ಅಲ್ಲ, ಅವ್ರ ಸ್ತ್ರೀ ಅಲ್ಲ, ಆದ್ರೆ ಸರಸ್ವತಿ ಅವರ ಮಗಳಾಗಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಯಾಗಿದ್ದಾರೆ. ಇಲ್ಲಿ ಯುಗಲ್ ಅನ್ನೋ ಮಾತಿಲ್ಲ, ಅಥವಾ ಅವ್ರ ಸ್ತ್ರೀ ಅಲ್ಲ. ಬ್ರಹ್ಮನಲ್ಲಿ ಪ್ರವೇಶ ಮಾಡಿ ಬಾಬಾ ಅವರು ನಮ್ಮನ್ನೆಲ್ಲ ಮಕ್ಕಳನ್ನಾಗಿ ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಶಿವ ಬಾಬಾ ಅವ್ರು ಇವ್ರ ಹೆಸರು ಬ್ರಹ್ಮ ಅಂತ ಇಡ್ತಾರೆ. ಯಾರೆಲ್ಲ ಅವ್ರ ಮಕ್ಕಳಾಗ್ತಾರೆ ಅವ್ರನ್ನೆಲ್ಲ ಬದ್ಲಿ ಮಾಡ್ತಾರೆ ಬಾಬಾ. ನಾವು ಮಕ್ಕಳೀಗ ಮಾಯೆ ಮೇಲ್ ವಿಜಯಿಗಳಾಗ್ತೀವಿ. ಅದಕ್ಕೇನೆ ಹೇಳಾಗತ್ತೆ ಇದು ಸೋಲು ಗೆಲುವಿನ ಆಟ ಆಗಿದೆ ಅಂತ. ಬಾಬಾ ಎಷ್ಟು ಈಸಿ ಆದಂತಹ ಒಂದು ಸೌದ ನಮ್ ಜೊತೆ ಮಾಡಿಸ್ತಾರೆ. ಆದ್ರೂ ನಾವು ಮಕ್ಕಳು ಮಾಯೆಯಿಂದ ಸೋತೋಗ್ಬಿಡ್ತೀವಿ ಅಂದಾಗ ಓಡೋಗ್ಬಿಡ್ತೀವಿ. ಬಾಬನ್ ಮಡ್ಲಿಂದ ಹೊಟ್ಟೋಗ್ಬಿಡ್ತೀವಿ ಮಾಯೆಯಿಂದ ಸೋತ್ರೆ. 5 ವಿಕಾರಿ ರೂಪ ಮಾಯೆ ಏನಿದೆ ಅದರಿಂದ ಸೋತೋಗ್ತೀವಿ. ಯಾರಲ್ಲಿ 5 ವಿಕಾರ ಇದೆಯೋ ಅವರಿಗೇನೆ ಆಸುರಿ ಸಂಪ್ರದಾಯದವರು ಅಂತ ಹೇಳಲಾಗತ್ತೆ. ಮಂದಿರಗಳಲ್ಲಿ ದೇವತೆಗಳ ಮುಂದೆ ಹೋಗಿ ಮಹಿಮೆ ಮಾಡ್ತಾರೆ, ನೀವು ಸರ್ವಗುಣ ಸಂಪನ್ನ. ತಂದೆ ನಿಮ್ ಮಕ್ಳಿಗೆ ತಿಳಿಸ್ತಾರೆ, ಮಕ್ಳೇ ನೀವೇ ಪೂಜ್ಯ ದೇವಿ ದೇವತೆಗಳಾಗಿದ್ರಿ. 63 ಜನ್ಮಗಳು ಪೂಜಾರಿಗಳಾಗ್ಬಿಟ್ರಿ, ಈಗ ಮತ್ತೆ ಪೂಜ್ಯರಾಗ್ಬೇಕಾಗಿದೆ. ಬಾಬಾ ಅವರೇ ಬಂದು ನಮ್ಮನ್ನ ಪೂಜ್ಯರನ್ನಾಗಿ ಮಾಡ್ತಾರೆ, ರಾವಣ ಪೂಜಾರಿಯನ್ನಾಗಿ ಮಾಡ್ತಾನೆ. ಈ ಮಾತುಗಳಲ್ಲಿ ಯಾವುದೇ ಶಾಸ್ತ್ರಗಳಲ್ಲಿ ಬರ್ದಿಲ್ಲ. ಬಾಬಾ ಯಾವುದೇ ಶಾಸ್ತ್ರಗಳನ್ನ ಓದಿಸ್ತಿಲ್ಲ. ಅವರಂತೂ ಜ್ಞಾನ ಸಾಗರ, ಆಲ್ ಮೈಟಿ ಅಥಾರಿಟಿ ಆಗಿದ್ದಾರೆ. ಆಲ್ ಮೈಟಿಯ ಅರ್ಥನೇ ಆಗಿದೆ ಸರ್ವಶಕ್ತಿವಂತ. ಬಾಬಾ ಹೇಳ್ತಾರೆ, ಎಲ್ಲಾ ವೇದ ಶಾಸ್ತ್ರಗಳೆಲ್ಲವನ್ನ ನಾನು ತಿಳ್ಕೊಂಡಿದ್ದೀನಿ. ಇವೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿ ಆಗಿದೆ. ಈ ಎಲ್ಲಾ ಮಾತುಗಳನ್ನ ನಾನು ತಿಳ್ಕೊಂಡಿದ್ದೀನಿ. ದ್ವಾಪರದಿಂದ ನೀವು ಪೂಜಾರಿಗಳಾಗ್ತೀರಾ. ಸತ್ಯುಗ ತ್ರೇತಾಯುಗದಲ್ಲಿ ಪೂಜೆ ಅನ್ನೋದು ನಡೆಯೋದಿಲ್ಲ. ಅಲ್ಲಿ ಪೂಜ್ಯ ಮನೆತನ ಇರುತ್ತೆ. ಆಮೇಲೆ ಪೂಜಾರಿ ಮನೆತನದಲ್ಲಿ ಬಂದ್ಬಿಡ್ತೀರಾ. ಈ ಸಮಯದಲ್ಲಿ ಎಲ್ಲರೂ ಪೂಜಾರಿಗಳಾಗಿದ್ದಾರೆ. ಈ ಮಾತುಗಳು ಯಾರಿಗೂ ಗೊತ್ತಿಲ್ಲ. ತಂದೆನೆ ಬಂದು ನಮ್ಗೆ ಬಾಬಾ ಬಂದ್ ನಮ್ಗೆ 84 ಜನ್ಮಗಳ ಕಥೆಯನ್ನ ತಿಳಿಸ್ಕೊಡ್ತಿದ್ದಾರೆ. ಪೂಜ್ಯ ಪೂಜಾರಿ ಈ ಎರಡೂನು ಸಹ, ಈ ಎರಡು ಆಟ ನಿಮ್ ಮಕ್ಕಳ ಮೇಲೇನೆ ಇದೆ ಅಂತ ಹೇಳ್ತಾರೆ. ಹಿಂದೂ ಧರ್ಮ ಅಂತ ಹೇಳ್ಬಿಡ್ತಾರಲ್ವಾ. ವಾಸ್ತವದಲ್ಲಿ ಭಾರತದಲ್ಲೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ಹಿಂದೂ ಧರ್ಮ ಇರ್ಲಿಲ್ಲ. ಎಷ್ಟೆಲ್ಲ ಮಾತುಗಳನ್ನ ಬಾಬಾ ತಿಳಿಸ್ಕೊಡ್ಬೇಕಾಗತ್ತೆ. ಆದಿ ಮಧ್ಯ ಅಂತ್ಯವನ್ನೆಲ್ಲ ತಿಳಿಸ್ಕೊಡ್ತಾರಲ್ಲ ಬಾಬಾ. ಎಷ್ಟೆಲ್ಲ ಮಾತುಗಳ ತಿಳುವಳಿಕೆಯನ್ನ ಕೊಡ್ತಿದಾರೆ ನಮ್ಗೆ. ಕೇವಲ ತಿಳಿಸಲ್ಲ, ಬಟ್ ತಿಳುವಳಿಕೆಯನ್ನ ನೀಡ್ತಾರೆ.
ಇದು ವಿದ್ಯಾಭ್ಯಾಸ ಸೆಕೆಂಡಿನ ಮಾತಾಗಿದೆ. ಆದ್ರೂ ಎಷ್ಟು ಟೈಮ್ ಹಿಡಿಸುತ್ತೆ ಯಾಕೆ ಅರ್ಥ ಮಾಡ್ಕೊಳಕ್ಕೆ. 84 ಜನ್ಮಗಳು ಕಳೆದೋಯ್ತು, 84 ವರ್ಷನೂ ಕಳೆದೋಯ್ತು ಬಾಬಾ ಬಂದು. ಸೆಕೆಂಡಿನ ಮಾತಿನ ವಿದ್ಯಾಭ್ಯಾಸ ಆದ್ರೆ ಎಷ್ಟು ಟೈಮ್ ಹಿಡಿತಾ ಇದೆ. ಸಾಗರವನ್ನ ನೀವು ಇಂಕ್ ಮಾಡಿಕೊಂಡು ಜಂಗಲ್ಲನ್ನ ಪೆನ್ ಮಾಡ್ಕೊಂಡು ಬರೆದ್ರೂ ಪೂರ ಆಗಕ್ಕಾಗಲ್ಲ, ಅಷ್ಟು ಜ್ಞಾನ ಇದೆ. ಆದ್ರೂ ಈ ಜ್ಞಾನ ಪೂರ ಆಗಲ್ಲ. ಅಂತ್ಯದವರೆಗೂ ನಿಮ್ಗೆ ಜ್ಞಾನ ತಿಳಿಸ್ತಾ ಇರ್ತೀನಿ ಅಂತ ಬಾಬಾ ಹೇಳ್ತಾರೆ. ಬಾಬಾ ಅವ್ರ ಪ್ರಾಮಿಸ್ ಇದು. ನಾನ್ ನಿಮ್ಗೆ ಜ್ಞಾನ ತಿಳಿಸ್ಕೊಳ್ತಾ ಇರ್ತೀನಿ ಅಂತ. ನೀವು ಇದರದೆಷ್ಟು ಪುಸ್ತಕಗಳನ್ನ ಬರಿಬೋದು. ಶುರುವಲ್ಲಿ ಸಹ ಬ್ರಹ್ಮ ಬಾಬಾ ಬೆಳಗ್ಗೆ ಎದ್ದು ಬರಿತಿದ್ರು. ಆಮೇಲೆ ಮಮ್ಮ ಅದನ್ನ ಬೇರೆಯವ್ರಿಗೆ ತಿಳಿಸ್ಕೊಡ್ತಿದ್ರು ಆ ಮುರಳಿಯನ್ನ. ಆವಾಗಿಂದ ಹಿಡಿದು ಇಲ್ಲಿವರೆಗೂನು ಮುರಳಿ ಪ್ರಿಂಟ್ ಆಗ್ತಾ ಬರ್ತಾನೆ ಇದೆ. ಬಾಬಾ ಅವ್ರ ಮಹಾವಾಕ್ಯಗಳು ಪ್ರಿಂಟ್ ಆಗಿ ಬರ್ತಾನೆ ಇದೆ. ಎಷ್ಟೆಲ್ಲ ಪೇಪರ್ ಅನ್ನ ನೀವು ಸಮಾಪ್ತಿ ಮಾಡಿರ್ತೀರಾ ಬರ್ದು. ಗೀತಾ ಅಂತೂ ಇಷ್ಟು ಸಣ್ಣದಿದೆ ಅಲ್ವಾ. 1936 ಇಂದ ಇವಾಗವರೆಗೂ ನೋಡಿದ್ರೆ ಬಾಬಾ ಅವ್ರು ಎಷ್ಟು ಜ್ಞಾನದ ಮಾತುಗಳನ್ನ ಹೇಳಿದೀವಿ. ನಾವು ಬರೆದು ಎಷ್ಟು ಪೇಪರ್ ಖಾಲಿ ಮಾಡಿದೀವಿ. ಗೀತಾ ಎಷ್ಟು ಸಣ್ಣದಾಗಿ ತೋರಿಸ್ತಾರೆ, ಅದನ್ನ ಲಾಕೆಟ್ಟು ಮಾಡ್ಕೊಳ್ತಾರೆ. ಗೀತೆದ ಎಷ್ಟು ಪ್ರಭಾವ ಇದೆ. ಆದ್ರೆ ಗೀತಾ ಜ್ಞಾನದಾತನನ್ನ ಮರ್ತೋಗ್ಬಿಟ್ಟಿದ್ದಾರೆ. ಗೀತೆ ಮಹಿಮೆ ಇದೆ, ಪ್ರಭಾವ ಇದೆ, ಆದ್ರೆ ಯಾರು ಇದನ್ ಕೊಟ್ರು ಅನ್ನೋದನ್ನ ಮರ್ತೋಗ್ಬಿಟ್ಟಿದ್ದಾರೆ. ಜ್ಞಾನದ ಫೈನಲ್ 3 ಬಿಂದು, 3 ಪಾಯಿಂಟ್ಸ್. ಅದಕ್ಕೆ ಬಾಬಾ ಹೇಳ್ತಾರೆ ಸೆಕೆಂಡಿನ ಜ್ಞಾನ ಇದಾಗಿದೆ. ಲಾಕೆಟ್ನು ಗೀತೆದು ಹಾಕೊಳ್ತಾರಲ್ಲ, ಅದರದ್ದು ಎಷ್ಟು ವ್ಯಾಲ್ಯೂ ಕೊಡ್ತಾರೆ, ಯಾಕೆಂದ್ರೆ ಅದು ಭಗವಾನ್ ವಾಚ್. ಆದ್ರೆ ಎಲ್ಲ ಸರಿ, ಮೂಲ ಮಾತೇನಿದೆ, ಗೀತಾ ಜ್ಞಾನದಾತ ತಂದೆ ಯಾರು ಅನ್ನೋದನ್ನ ಮರ್ತೋಗ್ಬಿಟ್ಟಿದ್ದಾರೆ. ಮರ್ತು ಹೋಗಿದ್ದಾರೆ, ಅಲ್ಲೇ ತಪ್ಪು ಮಾಡ್ಬಿಟ್ಟಿದ್ದಾರೆ. ಗೀತೆ ಭಗವಂತ ಯಾರು ಅನ್ನೋದ್ರ ಬಗ್ಗೆ ಕೃಷ್ಣನ್ ಹೆಸರು ಹಾಕಿದ್ದಾರೆ. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते. ಧಾರಣೆಗೋಸ್ಕರ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಜ್ಞಾನದ ಖಡ್ಗದಿಂದ ವಿಕಾರಗಳ ಮೇಲೆ ವಿಜಯಿಗಳಾಗಬೇಕಾಗಿದೆ. ಜ್ಞಾನವನ್ನ ಪಾಯಿಂಟಿನ ರೂಪದಲ್ಲಿ ತಗೊಳ್ಳೋದಲ್ಲ. ಜ್ಞಾನ ಶಸ್ತ್ರ ಆಗಿದ್ಯಾ ನನ್ಗೆ? ಇವತ್ತು ಇಡೀ ದಿನ ಪ್ರತಿ ಜ್ಞಾನದ ಪಾಯಿಂಟ್ ಅನ್ನ ಬುದ್ಧಿಯಲ್ಲಿ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು. ಇದು ನನ್ನ ಶಸ್ತ್ರ ಆಗಿದೆಯಾ? ಯಾವುದೇ ಮಾಯೆ ರೂಪ ಬಂದ್ರೆ ಅದ್ರಲ್ಲಿ ಈ ಶಸ್ತ್ರವನ್ನ ಯೂಸ್ ಮಾಡಿ ಸಮಾಪ್ತಿ ಮಾಡ್ಬೋದಾ? ಜ್ಞಾನದ ಸಂಸ್ಕಾರಗಳನ್ನ ತುಂಬ್ಕೋಬೇಕು. ಹಳೆಯ ಪ್ರಪಂಚ, ಹಳೆಯ ಶರೀರದ ಸನ್ಯಾಸ ಮಾಡ್ಬೇಕು. ಮೊದಲನೇ ಧಾರಣೆಯ ಪಾಯಿಂಟ್, ಜ್ಞಾನದ ಖಡ್ಗದಿಂದ ವಿಕಾರಗಳ ಮೇಲೆ ವಿಜಯಿ ಆಗ್ಬೇಕು. ಜ್ಞಾನದ ಸಂಸ್ಕಾರವನ್ನ ನಮ್ಮಲ್ಲಿ ತುಂಬಿಸ್ಕೋಬೇಕು. ಹಳೆಯ ಪ್ರಪಂಚ, ಹಳೆಯ ಶರೀರದ ಸನ್ಯಾಸ ಮಾಡ್ಬೇಕು. ಎರಡನೇದು, ಆಗಿದ್ದೀವಿ ಅನ್ನೋ ಖುಷಿಯಲ್ಲಿ ಇರ್ಬೇಕು. ನಾನು ಭಾಗ್ಯವಂತನಾಗಿದ್ದೀನಿ ಅನ್ನೋ ಖುಷಿಯಲ್ಲಿ ಇರ್ಬೇಕು. ಯಾವುದೇ ಮಾತಿನ ಚಿಂತೆಯನ್ನ ಮಾಡಬಾರ್ದು. ಯಾರೇ ಶರೀರ ಬಿಟ್ರೂನು ಸಹ ದುಃಖದಲ್ಲಿ ಕಣ್ಣೀರನ್ನ ಹಾಕಬಾರ್ದು. ಭಾಗ್ಯವಾನ್ ಆಗುವ ಖುಷಿಯಲ್ಲಿರ್ಬೇಕು. ಯಾವುದೇ ಮಾತಿನ ಚಿಂತೆ ಮಾಡಬಾರ್ದು. ಯಾರೇ ಶರೀರ ಬಿಟ್ರೆ ದುಃಖದಲ್ಲಿ ಕಣ್ಣೀರ್ ಹಾಕಬಾರ್ದು.
ಯಾವುದೇ ಮಾತಿನ ಚಿಂತೆ ಮಾಡಬಾರ್ದು. ಸಣ್ಣ ಸಣ್ಣ ಮಾತಲ್ಲೂ ಚೆಕಿಂಗ್ ಮಾಡ್ಕೋಬೇಕು. ಸೂಕ್ಷ್ಮದಲ್ಲಿ ಶಾಂತಿ ಇಲ್ಲ, ಮನಸ್ಸು ಅಶಾಂತಿ ಇದ್ರೂನು ಶಾಂತಿ ಸುಖದ ಆಧಾರ ಆಗಿದೆ. ವ್ಯರ್ಥ ಸಂಕಲ್ಪಗಳ ಹಲ್ಚಲ್ಲು ಅಶಾಂತ ಮಾಡುತ್ತೆ. ಅದು ಒಂದ್ ರೀತಿಯ ದುಃಖನೇ, ಅಳೋದೆ. ಸೊ ಇದೆಂದು ಇರಬಾರ್ದು. ಸ್ಥೂಲದಲ್ಲಿ ಕಣ್ಣೀರು ಹಾಕ್ಬೇಡಿ ಅಂತ ಹೇಳ್ತಾರೆ, ಬಟ್ ಸೂಕ್ಷ್ಮದಲ್ಲೂ ಅಳಬಾರ್ದು. ವರದಾನ ಆಗಿದೆ, ಕಿರೀಟ ಹಾಗೂ ಸಿಂಹಾಸನವನ್ನ ಸದಾ ಕಾಯಂ ಆಗಿಟ್ಕೊಳ್ಳುವಂತಹ ನಿರಂತರ ಸ್ವತಃ ಯೋಗಿಯಾಗಿ. ಕಿರೀಟ ಹಾಗೂ ಸಿಂಹಾಸನವನ್ನ ಸದಾ ಕಾಯಂ ಆಗಿಟ್ಕೊಳ್ಳುವಂತಹ ನಿರಂತರ ಸ್ವತಃ ಯೋಗಿಯಾಗಿ. ವರ್ತಮಾನ ಸಮಯದಲ್ಲಿ ತಂದೆಯಿಂದ ಎಲ್ಲಾ ಮಕ್ಕಳಿಗೆ ಕಿರೀಟ ಹಾಗೂ ಸಿಂಹಾಸನ ಸಿಕ್ಕಿದೆ. ಜನ್ಮ ಪಡ್ಕೊಂಡ ತಕ್ಷಣನೇ ನೀವು ರಾಜರು ಅಂತ ಹೇಳ್ತಾರೆ ಬಾಬಾ ಅವರು. ಈಗಿನ ಈ ಕಿರೀಟ ಹಾಗೂ ಸಿಂಹಾಸನ ಅನೇಕ ಜನ್ಮಗಳ ಸಿಂಹಾಸನ ಹಾಗೂ ಕಿರೀಟವನ್ನ ಪ್ರಾಪ್ತಿ ಮಾಡಿಸುವಂಥದ್ದು. ಸೊ ಕಿರೀಟ ಯಾವುದು? ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟ ಹಾಗೂ ಬಾಬ್ ದಾದರ ಹೃದಯ ಸಿಂಹಾಸನ. ಸದಾ ಈ ಎರಡು ಕಾಯಂ ಆಗಿದ್ರೆ ನಿರಂತರ ಸ್ವತಃ ಯೋಗಿಗಳಾಗ್ಬಿಡ್ತೀರ. ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟ, ಬಾಬ್ ದಾದರವರ ಹೃದಯ ಸಿಂಹಾಸನ. ಈ ಎರಡು ಕಿರೀಟ ಹಾಗೂ ಸಿಂಹಾಸನ ಸದಾ ಕಾಯಂ ಆಗಿದ್ರೆ ನಿರಂತರ ಸ್ವತಃ ಯೋಗಿ ಆಗ್ಬಿಡ್ತೀರ. ಫಸ್ಟ್ ಅಕಾಲ ಸಿಂಹಾಸನ ಕಾಯಂ ಆಗಿದ್ರೆ ಅದರ ಆಧಾರದ ಮೇಲೆ ಬಾಬಾ ಹೃದಯ ಸಿಂಹಾಸನ ಸಿಗತ್ತೆ. ನಾನು ಆತ್ಮ ಅಕಾಲ ಮೂರ್ತಿ. ವಿಶ್ವ ಕಲ್ಯಾಣದ ಕಿರೀಟ ಬಾಬಾ ಅವ್ರಿಗೆ ಏನ್ ಬೇಕು? ಜವಾಬ್ದಾರಿ ಏನು? ನಮ್ಮ ಪವಿತ್ರತೆಯ ಸಹಯೋಗ ಬೇಕು. ಈ ಎರಡೂ ನಿರಂತರ ಇದ್ರೆ ಎರಡರ ಆಳವಾದ ಧಾರಣೆ ಇದ್ರೆ ಆಗ ನಾವು ಬಾಬಾ ಅವ್ರಿಗೆ ಸಹಯೋಗಿ ಆಗಿದ್ದೀವಿ. ಇಲ್ಲ ಅಂದ್ರೆ ಬಾಬಾ ಅವ್ರಿಗೆ ನಾವೇನು ಸಹಯೋಗ ಕೊಡ್ತಿಲ್ಲ. ಇಂತಹ ಮಕ್ಕಳಿಗೆ ಯಾವುದೇ ಪ್ರಕಾರದ ಪರಿಶ್ರಮ ಮಾತುಗಳೇ ಇರೋದಿಲ್ಲ. ಯಾಕೆಂದ್ರೆ ಒಂದು ಸಂಬಂಧ ಸಮೀಪದ್ದಾಗತ್ತೆ ಬಾಬಾ ಅವ್ರ ಜೊತೆ. ಯಾಕೆಂದ್ರೆ ಅವ್ರ ಹೃದಯ ಸಿಂಹಾಸನದಲ್ಲಿ ಇರ್ತೀವಿ. ಅದರ ಆಧಾರದ ಮೇಲೆ ಪ್ರಾಪ್ತಿಗಳು ಅಪಾರ ಆಗತ್ತೆ. ಎಲ್ಲಿ ಪ್ರಾಪ್ತಿ ಇರುತ್ತೋ ಅಲ್ಲಿ ಸ್ವತಃ ಅದರ ನೆನಪು ಬರುತ್ತೆ. ಎಲ್ಲಿ ನನ್ಗೆ ಪ್ರಾಪ್ತಿಗಳಾಗತ್ತೋ ಅಲ್ಲಿ ಸ್ವತಃ ನನ್ನ ನೆನಪು ಹೋಗ್ತಾ ಇರತ್ತೆ. ಸ್ಲೋಗನ್ ಆಗಿದೆ, ಪ್ಲೇನ್ ಬುದ್ಧಿಯಿಂದ ಪ್ಲಾನ್ ಅನ್ನ ಪ್ರಾಕ್ಟಿಕಲ್ ಅಲ್ಲಿ ತರುವಂತದ್ರಲ್ಲಿ ಸಫಲತೆ ಅಡಗಿದೆ. ಪ್ಲೇನ್ ಬುದ್ಧಿಯವರಾಗಿ ಪ್ಲಾನ್ ಅನ್ನ ಪ್ರಾಕ್ಟಿಕಲ್ ಅಲ್ಲಿ ತರುವುದರಲ್ಲಿ ಸಫಲತೆ ಅಡಗಿದೆ. ನೆನಪಲ್ಲಿರ್ತಾ ಪ್ಲಾನ್ ಮಾಡಿದ್ರೆ ಅದರಲ್ಲಿ ಬಾಬಾ ಅವ್ರ ಸಹಯೋಗ ಇರುತ್ತೆ. ಆವಾಗ ಸಫಲತೆ ಇದ್ದೇ ಇರುತ್ತೆ, ಆಟೋಮ್ಯಾಟಿಕ್. ನೆನಪಿಂದಾನೆ ಪ್ಲೇನ್ ಬುದ್ಧಿ ಆಗ್ಲಿಕ್ಕೆ ಸಾಧ್ಯ. ಲೌಕಿಕ ಪ್ಲಾನ್ ಇರ್ಬೋದು, ಬೇರೆ ಪ್ಲಾನ್ ಇರ್ಬೋದು, ಏನೇ ಮಾಡ್ತಿದ್ರು ಪ್ಲೇನ್ ಬುದ್ಧಿ ಇರ್ಬೇಕು. ಜಾಸ್ತಿ ಸಂಕಲ್ಪ ವಿಕಲ್ಪಗಳು ಮಾಡಬಾರ್ದು. ಓಂ ಶಾಂತಿ. ಮೇನ್ ಮುಖ್ಯ ಮಾತು ಏನಾಗಿತ್ತು? ಸಂಗಮ ಯುಗ ಸರ್ವೋತ್ತಮ ಶುಭ ಸಮಯ ಆಗಿದೆ. ಯಾಕೆಂದ್ರೆ ಈ ಸಮಯದಲ್ಲಿ ತಂದೆ ನಿಮ್ಮನ್ನ ನರನಿಂದ ನಾರಾಯಣ ಮಾಡಕ್ಕೆ ಓದಿಸ್ತಿದ್ದಾರೆ. ಓಂ ಶಾಂತಿ. ನನ್ಗೇನ್ ಟಾಪಿಕ್ ಸಿಕ್ಕಿದೆ ಅದ್ರ ಬಗ್ಗೆ ನಾನೀಗ ಹೇಳ್ತಿದ್ದೀನಿ.
ಆತ್ಮಶುದ್ಧಿಗೋಸ್ಕರ ಆಂತರಿಕ ತಪಸ್ಯ. ಆತ್ಮಶುದ್ಧಿಗೋಸ್ಕರ ಆಂತರಿಕ ತಪಸ್ಯ ಅಂದಾಗ ತಪಸ್ಯ ಯಾಕೆ ಮಾಡ್ಬೇಕು ಮತ್ತೆ ತಪಸ್ಯೆ ಏನು? ಆತ್ಮಶುದ್ಧಿ ಬೇಕು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ, ಯಾಕೆಂದ್ರೆ ನಾವು ತಮೋ ಪ್ರಧಾನ ಆಗಿದ್ದೀವಿ. ಆದ್ರೆ ಆತ್ಮ ಯಾಕೆ ಅಶುದ್ಧ ಆಯ್ತು ಮತ್ತೆ ಹೇಗಾಯ್ತು? ಆಮೇಲೆ ಶುದ್ಧಿಯನ್ನ ಆಳವಾಗಿ ವಿಚಾರ ಮಾಡ್ಬೋದು. ಆತ್ಮ ಬಿಂದು ಯಾವಾಗ ಕೆಳಗ್ ಬರುತ್ತೆ, ಪಾತ್ರ ಮಾಡ್ತಾ ಮಾಡ್ತಾ ಶರೀರದ ಸಂಘದಲ್ಲಿ ಬರ್ತಾ ಬರ್ತಾ ಶರೀರದ ಮುಖಾಂತರ ಕಾರ್ಯ ಮಾಡ್ತಾ ದ್ವಾಪರದ ನಂತರ ದೇಹದ ಸಂಘ ದೋಷದಿಂದ ದೇಹದಿಂದ ಏನೆಲ್ಲ ಆತ್ಮ ಕರ್ಮಗಳನ್ನ ಮಾಡ್ತು, ಆತ್ಮದ್ದು ದೇಹಾಭಿಮಾನ ವಶ, ವಿಕಾರಗಳ ವಶ, ಕರ್ಮೇಂದ್ರಿಯಗಳಿಂದ ಏನ್ ಕರ್ಮ ಮಾಡ್ತು, ಆ ಕರ್ಮಗಳ ಕಾರಣನೇ ಆತ್ಮ ಅಶುದ್ಧ ಆಯ್ತು. ಇದೆಲ್ಲ ನಾವು ಒಪ್ಕೊಳ್ತೀವಲ್ಲ. ಕರ್ಮೇಂದ್ರಿಯ ಅಥವಾ ಶರೀರ, ಸೊ ಕರ್ಮೇಂದ್ರಿಯಗಳ ಕನೆಕ್ಷನ್ ಕರ್ಮದ ಜೊತೆ ಇದೆ. ಕರ್ಮದಿಂದನೇ ಸಂಸ್ಕಾರ ಆಗತ್ತೆ. ಕರ್ಮದ ಅನುಸಾರ ಸಂಸ್ಕಾರ ಆಗತ್ತೆ ಅಂದಾಗ ನನ್ನ ಆತ್ಮ ಶುದ್ಧ ಅಶುದ್ಧ ಏನು, ಪುಣ್ಯ ಏನು, ಪಾಪಾತ್ಮ ಏನು ಅಂತ ಅನ್ಸ್ಕೊಳ್ತೀವಲ್ಲ. ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ ನಮ್ಗೆ. ಬಾಬಾ ಅವ್ರ ಮಕ್ಕಳಾದ್ಮೇಲೆ ನಮ್ದೇನ್ ತಪಸ್ಸಿದೆ ಅದು ಆತ್ಮನನ್ನ ಶುದ್ಧ ಸತೋಪ್ರಧಾನ ಕರ್ಮತೀತ ಮಾಡ್ಲಿಕ್ಕೋಸ್ಕರ ಇದೆ. ಅದಕ್ಕೋಸ್ಕರ ನಾವೇನ್ ಸಾಧನೆ ಮಾಡ್ಬೇಕು, ಅದು ತಪಸ್ಸಿನ ಶಬ್ದ ಯಾಕೆ ಬಾಬಾ ಹೇಳ್ತಾರೆ. ಲಾಸ್ಟ್ ವೀಕು ಮುರಳಿಯಲ್ಲಿ ಬಂತು, ನೀವು ರಾಜ ಋಷಿರಾಗಿದ್ದೀರಾ, ತಪಸ್ ಮಾಡಿ ಅಂತ. ಋಷಿಯ ಕೆಲ್ಸನೇ ಆಗಿದೆ ತಪಸ್ ಮಾಡೋದು. ತಪಸ್ಯ ಅಂದ್ರೆ ಏನು? ತಪಸ್ಸಿನ ಪರಿಭಾಷೆ ಬಾಬಾ ಸದಾ ಹೇಳ್ತಾರೆ. ತಪಸ್ಯ ಅಂದ್ರೇನೆ ಅಗ್ನಿಯಲ್ಲಿ ಬೇಯೋದು. ತಪಸ್ಯ ಅಂದ್ರೇನೆ ದೃಢತೆ ಸಂಪನ್ನ ತಪಸ್ಸು. ಕಾನ್ಸಂಟ್ರೇಟೆಡ್ ದೃಢತೆಯ ಆಧಾರದಿಂದ ನಮ್ಮ ಸಾಧನೆ, ನಮ್ಮ ಸಂಕಲ್ಪ ಇಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಹೇಗೆ ಪ್ರತಿನಿತ್ಯ ನಾವು ನೆನಪು ಮಾಡ್ತೀವಿ, ಚೆಲ್ಲೋಗಿರುವಂತ ಸಂಕಲ್ಪ ಇರಬಾರ್ದು. ಅಂದ್ರೆ ಎಲ್ಲಾ ಕಡೆ ಹರಡಿರೋ ಸಂಕಲ್ಪ ಇರಬಾರ್ದು. ಬಾಬಾ ಅವ್ರ ಬಗ್ಗೆ ವಿಚಾರ ಮಾಡಿದ್ವಿ, ನೆನಪು ಮಾಡಿದ್ವಿ, ಪಾಲನೆ ಯೋಚನೆ ಮಾಡಿದ್ವಿ, ಆ ತರ ಇರಬಾರ್ದು. ಯೋಗ ಅಗ್ನಿಯ ರೂಪ ಯಾವಾಗ ತಗೊಳುತ್ತೆ, ಯಾವಾಗ ಇಷ್ಟು ಲಗನ್, ಯಾವ್ದ್ರಿಂದ ಮನಸ್ಸು ಬುದ್ಧಿ ಬಿಲ್ಕುಲ್ ಏಕಾಗ್ರ ಆಗ್ಬಿಡ್ಬೇಕು. ಅದರ ಆಧಾರದಿಂದ ನನ್ನೊಳಗಡೆ ಏನೆಲ್ಲ ಸಂಸ್ಕಾರ ಇದೆ ಅದು ಸಮಾಪ್ತಿ ಆಗ್ಬಿಡ್ಬೇಕು. ಇದು ನಂಬರ್ 1 ಮಾತು. ಲಗನ್ ಅಗ್ನಿಯ ರೂಪ ತಗೊಳ್ಳೋದು ಅಂದ್ರೇನೆ ಲೆನ್ಸ್ ಇಟ್ಟಾಗ ನಾವು ಎಲ್ಲಾ ಸೂರ್ಯನ ಕಿರಣಗಳು ಕಾನ್ಸಂಟ್ರೇಟ್ ಆಗಿ ಒಂದ್ ಕಡೆ ಆ ಕಾಗಜ ಕೆಳಗಿಟ್ರೆ ಅದು ಸುಟ್ಟು ಹೋಗುತ್ತಲ್ವಾ. ಇಷ್ಟು ಏಕಾಗ್ರತೆ ಬೇಕು ನಮ್ಮಲ್ಲಿ. ಅದಕ್ಕೋಸ್ಕರ ನಾವು ಏಕಾಂತವಾಸಿ ಆಗ್ಬೇಕಾಗಿದೆ. ಆದ್ರೆ ಇಂಥ ಲಗನ್ನಲ್ಲಿ ನನ್ನ ತಪಸ್ಯ ಇಷ್ಟು ಏಕಾಗ್ರ ಚಿತ್ತ, ವೃತ್ತಿ, ದೃಷ್ಟಿಯಲ್ಲೂ ಇಷ್ಟು ಏಕಾಗ್ರತೆ ಯಾವಾಗ ಬರುತ್ತೆ? ಆತ್ಮಶುದ್ಧಿಯ ಅರ್ಥ ಏನು? ಆತ್ಮ ಯಾವಾಗ ಕರ್ಮೇಂದ್ರಿಯಗಳ ಮುಖಾಂತರ ಕರ್ಮ ಮಾಡುತ್ತೆ, ಅಶುದ್ಧ ಆಗತ್ತೆ, ಆಗ ಪ್ರತಿಯೊಂದು ಕರ್ಮೇಂದ್ರಿಯದ ಮುಖಾಂತರ ನಾನೇನ್ ಕರ್ಮ ಮಾಡ್ತೀನಿ ಅದರ ಶುದ್ಧಿ ಬೇಕಾಗಿದೆ. ಅದರ ಆಧಾರದ ಮೇಲೆ ನಂದು ಯೋಗದ ಕನೆಕ್ಷನ್ ಇದೆ. ಅಂದ್ರೆ ನನ್ನ ಕರ್ಮದ ಶುದ್ಧಿ ಆಧಾರದ ಮೇಲೆ ನಾನು ಯೋಗ ಕನೆಕ್ಟೆಡ್ ಇದೆ. ಎಲ್ಲರೂ ಏನ್ ಯೋಚನೆ ಮಾಡ್ತಾರೆ, ನಾನು ಮುರಳಿ ಕೇಳ್ದೆ, ನಾನು ಸ್ವಲ್ಪ ಯೋಗ ಮಾಡಿದೆ ಆಗೋಯ್ತು ಅಂತ. ಆದ್ರೆ ಇದು ವಿಧಿಪೂರ್ವಕ ಯೋಗ. ಆತ್ಮಾಭಿಮಾನಿಯಾಗಿ ವಿದೇಹಿಯಾಗಿ
ಬಾಬಾ ಯಾವುದಕ್ಕೋಸ್ಕರ ಪ್ರತಿನಿತ್ಯ ಏನ್ ಹೇಳ್ತಾರೆ ಆ ರೀತಿ ನಾನ್ ಮಾಡ್ಬೇಕಂದ್ರೆ ಆತ್ಮ ಕರ್ಮೇಂದ್ರಿಯಗಳ ವಾಸನೆಯಲ್ಲಿ ಪ್ರತಿಯೊಂದು ಕರ್ಮೇಂದ್ರಿಯಗಳದು ತನ್ನದೇ ಆದ ಪ್ರವೃತ್ತಿ ಅಭ್ಯಾಸ ಇದೆ. ಅನಾದಿ ಆದಿಯ ಪ್ರವೃತ್ತಿ ಮಧ್ಯಕಾಲದಲ್ಲಿ ಚೇಂಜ್ ಆಗೋಯ್ತು. ಕಣ್ಣುಗಳಿಂದ ನೋಡ್ತೀವಿ, ಕಿವಿಗಳಿಂದ ಕೇಳ್ತೀವಿ, ಕೈಯಿಂದ ಕೆಲಸ ಮಾಡ್ತೀವಿ, ಕಾಲು ಯೂಸ್ ಮಾಡ್ತೀವಿ. ಆದ್ರೆ ನಾವೀಗೇನು ಬಾಬಾ ಅವ್ರ ಮಕ್ಕಳಾದ್ಮೇಲೆ ದ್ವಾಪರ ಮಾತು ಬಿಟ್ಬಿಡೋಣ. ಬಾಬಾ ಅವ್ರ ಮಕ್ಕಳಾದ್ಮೇಲೆ ನಾನು ಪ್ರತಿಯೊಂದು ಕರ್ಮೇಂದ್ರಿಯದ ಶುದ್ಧೀಕರಣ, ಪ್ರತಿಯೊಂದು ಕರ್ಮೇಂದ್ರಿಯವನ್ನ ತಪ್ಪಿಸೋದು ಮಾಡಿದಿನ. ತಪಸ್ಸಿನ ಅರ್ಥನೇ ಪ್ರತಿಯೊಂದು ಅವಶ್ಯಕತೆ ನನ್ನ ನೆನಪಿಂದ ಪೂರ್ಣ ಆಗ್ಬೇಕು. 86 ಅಲ್ಲಿ ಬಾಬಾ ಬಹಳ ವಿಶಾಲವಾದ ಪರಿಭಾಷೆ ಇದ್ರ ಬಗ್ಗೆ ಹೇಳಿದ್ದಾರೆ. ಆದ್ರೆ ನಾನಾತ್ಮ ಬಾಬಾ ಅವ್ರ ಮಗು ಆದ್ಮೇಲೆ ಯಾರೂ ಬಯಸಲ್ಲ ನನ್ ಕರ್ಮೇಂದ್ರಿಯಗಳಿಂದ ವಿಕರ್ಮ ಆಗ್ಲಿ ಅಂತ. ಕರ್ಮೇಂದ್ರಿಯಗಳಿಂದನೇ ಅಲ್ಲ, ಬಾಬಾ ಅವ್ರ ಅನುಸಾರ ನನ್ನೊಳಗೇನ್ ಸಂಕಲ್ಪ ನಡೆಯುತ್ತೆ, ಸಂಕಲ್ಪಗಳ ಶ್ರೇಷ್ಠತೆ ಕನಿಷ್ಠತೆ ಆಧಾರದ ಮೇಲೂ ವಿಕರ್ಮಗಳು ನಡೆಯುತ್ತೆ. ಸಮಯಾನುಸಾರ ಬಾಬಾ ಅವರು ಅಟೆನ್ಷನ್ ತರಿಸ್ತಾರೆ ವಿಚಾರಗಳ ಬಗ್ಗೆ. ಪ್ರತಿ ಕರ್ಮೇಂದ್ರಿಯಗಳನ್ನ ತಪ್ಪಿಸುವಂತ ಸಾಧನೆ ಏನಿದೆ, ಯಾವುದು ಬ್ರಹ್ಮ ಬಾಬಾ ಅವರು ಬಂದ ತಕ್ಷಣ ಬಿಲ್ಕುಲ್ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗ್ಲಿಕ್ಕೆ ತನ್ನ ದೃಷ್ಟಿಯನ್ನ ಚೇಂಜ್ ಮಾಡಿಕೊಂಡ್ರು. ತನ್ನ ಪ್ರತಿಯೊಂದು ಕರ್ಮೇಂದ್ರಿಯದ ಪ್ರವೃತ್ತಿಯನ್ನ ಚೇಂಜ್ ಮಾಡಿದ್ರು. ಕರ್ಮೇಂದ್ರಿಯದಿಂದ ಏನ್ ಕರ್ಮ ಆಗ್ತಾ ಇದೆ ಅದರ ಬೀಜ ಸಂಕಲ್ಪ ಆಗಿದೆ, ವೃತ್ತಿ ಆಗಿದೆ. ಸಂಕಲ್ಪ, ವೃತ್ತಿ, ಭಾವನೆಯ ಬೀಜ, ಸಂಸ್ಕಾರನೇ ಕಾರಣ ಆಗಿದೆ ಇದೆಲ್ಲದಕ್ಕೂ ಹಿಂದೆ. ಹಿಂದಿನ ಸಂಸ್ಕಾರದಲ್ಲಿ ದೇಹಾಭಿಮಾನದ ಇರೋದ್ರಿಂದ ಅದನ್ನ ನಾವು ಪ್ರಕಟ ಮಾಡ್ತೀವಿ ಅನೇಕ ರೂಪದಲ್ಲಿ. ಪರ್ಸೆಂಟೇಜ್ ಅಲ್ಲಿ ವಿಕರ್ಮ ಆಗ್ತಾ ಹೋಗುತ್ತೆ. ಅವಾಗ ಆತ್ಮ ಶುದ್ಧಿಯ ಕಡೆ ನಾವು ಹೋಗ್ತಾ ಇಲ್ಲ. ನಾವು ನೋಡ್ಕೋಬೇಕಾಗಿದೆ ಆತ್ಮ ಶುದ್ಧಿಯ ಕಡೆ ನಾವು ಹೋಗ್ಬೇಕಂದ್ರೆ ಪ್ರತಿನಿತ್ಯ ನನ್ನ ಯೋಗದಿಂದ ಒಂದ್ ವೇಳೆ ಆತ್ಮ ಶುದ್ಧ ಆಗ್ತಾ ಇದ್ರೆ ಅದರ ಚಿಹ್ನೆಯಾಗಿದೆ ನನ್ನ ಆತ್ಮನ ಒಂದು ಸೂಕ್ಷ್ಮ ಕರ್ಮೇಂದ್ರಿಯಗಳಿಂದ ಏನ್ ಕರ್ಮ ನಡೀತಾ ಇದೆ ಅದರ ಕಂಪ್ಲೀಟ್ ಪರಿವರ್ತನೆ ನಾನ್ ಮಾಡ್ಬೇಕು. ಅದು ನನಗೂ ಅನುಭವಕ್ಕೆ ಬರ್ಬೇಕು, ಬೇರೆಯವ್ರಿಗೂ ಅನುಭವ ಆಗ್ಬೇಕು. ನಾನ್ ಆತ್ಮ ನಾನ್ ಮುಚ್ಚಿಟ್ಕೊಳಕ್ಕಾಗಲ್ಲ. ಈ ಕಣ್ಣು ಕಿಟಕಿ ಆಗಿದೆ. ಕಣ್ಣುಗಳಿಂದ ನೋಡುವ ನನ್ನ ಸಂಕಲ್ಪ, ಭಾವನೆ, ಸ್ಮೃತಿ, ವೃತ್ತಿಯ ಆಧಾರದಿಂದ ನನ್ನ ದೃಷ್ಟಿ ಅಲ್ವಾ. ನನ್ನ ಆತ್ಮದ ಏನ್ ಚಿಂತನೆ ಇದೆ, ಭಾವನೆ ಇದೆ, ಜ್ಞಾನದ ಅನುಸಾರ ನಾನು ಆ ತಿಳುವಳಿಕೆ ಅನುಸಾರ ಪರಿವರ್ತನೆ ಮಾಡ್ಕೊಂಡಿದ್ದೀನ. ಸಂಸ್ಕಾರದ ಪ್ರಭಾವದಿಂದ ಕರ್ಮೇಂದ್ರಿಯಗಳಿಂದ ಕರ್ಮ, ಇನ್ನೊಂದು ಜ್ಞಾನದ ಆಧಾರದ ಮೇಲೆ. ಜ್ಞಾನ ಲೈಟ್ ಅಂಡ್ ಮೈಟ್ ಆಗಿದೆ ಅಲ್ಲ, ಅದನ್ನ ತಾಕತ್ತನ್ನಾಗಿ ಮಾಡಿಕೊಂಡು ಆ ಜ್ಞಾನದ ಅರಿವು ನನ್ಗೆ ಒಂದು ಶಕ್ತಿಯ ರೂಪದಲ್ಲಿ ಕೆಲಸ ಮಾಡುತ್ತೆ. ದಿವ್ಯ ಬುದ್ಧಿ ಅವಾಗ ಈ ರೀತಿ ಕೆಲಸ ಮಾಡುತ್ತೆ. ಮನಸ್ಸನ್ನ, ಸಂಸ್ಕಾರವನ್ನ ತನ್ನ ವಶ ಮಾಡಿಕೊಂಡು ಜ್ಞಾನದ ತಿಳುವಳಿಕೆಯ ಆಧಾರದ ಮೇಲೆ ನನ್ನ ಕರ್ಮೇಂದ್ರಿಯಗಳ ಮುಖಾಂತರ ಕರ್ಮ ಮಾಡ್ತೀನಿ. ಆಗ ಕರ್ಮೇಂದ್ರಿಯಗಳ ಶುದ್ಧಿ ಆಗತ್ತೆ. ದೃಷ್ಟಿ, ವೃತ್ತಿ ಎಲ್ಲ ಚೇಂಜ್ ಆಗ್ತಿದೆ. ದೇಹವನ್ನ ನೋಡ್ತಿದ್ವಿ, ಅವಗುಣ ನೋಡ್ತಿದ್ವಿ, ಏನ್ ತೊಟ್ಕೊಂಡಿದ್ದಾರೆ, ಯಾರೇನ್ ಮಾಡ್ತಿದ್ದಾರೆ ಇದನ್ನೇ ನೋಡ್ತಿದ್ವಿ. ಈಗ ನಮ್ಮ ಕಂಪ್ಲೀಟ್ ದೃಷ್ಟಿಯ ಬದಲಾವಣೆ ಏನಿದೆ ಇದು ಸೂಕ್ಷ್ಮ ಮಾತು. ಬಾಬಾ ಸದೈವ ಹೇಳ್ತಾರೆ
ಆತ್ಮ ಶುದ್ಧಿ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಕಂಪ್ಲೀಟ್ ಆತ್ಮಿಕ ದೃಷ್ಟಿ, ಆತ್ಮೀಯ ದೃಷ್ಟಿ, ಆತ್ಮಿಕ ಸ್ನೇಹ ತುಂಬಿದ, ಸನ್ಮಾನ ತುಂಬಿದ ದೃಷ್ಟಿ, ಪವಿತ್ರ ಸೋದರ ದೃಷ್ಟಿ, ಪ್ರಭು ಪರಿವಾರದ ದೃಷ್ಟಿ, ಅಲ್ಲಿಂದ ಬಹಳ ಸೂಕ್ಷ್ಮ ರೂಪದಲ್ಲಿ ನನ್ನ ಸ್ಮೃತಿ ಚೇಂಜ್ ಆದಾಗ ಸಂಸ್ಕಾರ ಶುದ್ಧಿ ಚಾಲು ಆಗತ್ತೆ. ಕರ್ಮದಿಂದ ಸಂಸ್ಕಾರ ಆಗ್ತಾ ಇದೆ, ಅದನ್ನ ಡಿಲೀಟ್ ಮಾಡ್ಬೇಕು. ಹಳೆಯ ಸಂಸ್ಕಾರಗಳನ್ನ ಚಾಲು ಮಾಡಿದಾಗ ಬಾಬಾ ಅವ್ರು ಏನ್ ಮಾಡಿದ್ರು, ದಾದಿ ಹೇಳ್ತಿದ್ರು, ಹಗ್ಲು ರಾತ್ರಿ ಬಾಬಾ ತಮ್ಮ ಜೊತೆ ತಾವು ಮಾತಾಡ್ಕೊಳ್ತಿದ್ರು. ಆತ್ಮ ಶುದ್ಧಿಯ ಬಹಳ ಆಳವಾದ, ಇಂಪಾರ್ಟೆಂಟ್, ಪ್ರಭಾವಶಾಲಿ ಪ್ರಾಕ್ಟೀಸ್ ಅನ್ನ ಬಾಬಾ ಮಾಡ್ತಿದ್ರು. ಅದು ತನ್ನ ಜೊತೆ ತಾನು ಮಾತಾಡ್ಕೊಳ್ಳೋದು. ಆತ್ಮ ಶುದ್ಧಿ ಅಂದ್ರೇನೆ ತನ್ನನ್ನ ತಾನು ಪುನಃ ಅವತರಿತ ಆತ್ಮನನ್ನಾಗಿ ಮಾಡ್ಕೊಳ್ಳೋದು. ಡಿವಿನೈಸೇಷನ್ ಅಥವಾ ಶುದ್ಧೀಕರಣ ಮಾಡ್ಕೊಳ್ಳೋದು ಅಂದ್ರೆ ಹಳೇದು ಸಂಕಲ್ಪ ಚಿತ್ತವೃತ್ತಿಯಲ್ಲೂ ಬರಬಾರ್ದು, ಕರ್ಮೇಂದ್ರಿಯಗಳಿಂದನೂ ಸ್ವಲ್ಪನೂ ಅದರ ಟ್ರೇಸ್ ಇರಬಾರ್ದು. ಅದು ಕಂಪ್ಲೀಟ್ ಶುದ್ಧೀಕರಣ. ಬಾಬಾ ಹೇಳ್ತಿದ್ರು, ದಾದಿ ಹೇಳ್ತಾ ಇದ್ರು ಬಾಬಾ ಬಗ್ಗೆ. ಬಾಬಾ ಅವರು ಪ್ರತಿನಿತ್ಯ ದರ್ಬಾರ್ ಕಚೇರಿ ನಡೆಸ್ತಿದ್ರು. ತಮ್ಮನ್ನ ತಾವು ಕೇಳ್ಕೋಬೇಕು, ಕರ್ಮಚಾರಿಗಳನ್ನ ಕೇಳ್ಕೋಬೇಕು. ಕೇಳ್ಕೊಳ್ಳೋದು ಅಂದ್ರೆ ತಮ್ಮ ಜೊತೆ ತಾವು ಮಾತಾಡ್ಕೊಳ್ಳೋದು. ಇದು ಸಹಜ ಮಾರ್ಗ, ತನ್ನ ಪ್ಯೂರಿಫಿಕೇಶನ್ ಅನ್ನ ಶುರು ಮಾಡ್ಕೊಳಕ್ಕೆ. ಎಲ್ಲಿವರೆಗೂ ನಮ್ಮೊಳಗೆ ನಾವು ನೋಡ್ಕೊಳಲ್ಲ, ನನ್ನ ವಿಚಾರ ಯಾಕೆ ಹಿಂಗ್ ನಡೆಯುತ್ತೆ, ನನ್ನ ಲಿಮಿಟೇಷನ್ಸ್ ಏನು, ನಾನು ಪಾರ್ಟ್ ಮಾಡ್ಲಿಕ್ಕೆ ಬಂದಿದ್ದೀನಿ, ನಾನು ಪಾರ್ಟ್ ಅನ್ನ ಹೇಗೆ ಮಾಡ್ಬೇಕು, ಇಲ್ಲಿನ ಲಿಮಿಟ್ಸ್ ಏನು, ಆ ಪಾತ್ರವನ್ನ ಹಾಗೂ ಈ ಜೀವನವನ್ನ, ಈ ಜನ್ಮವನ್ನ, ಬ್ರಾಹ್ಮಣ ಜನ್ಮವನ್ನ ತಿಳ್ಕೊಳ್ಳೋದು, ಆಳವಾಗಿ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಎಲ್ಲಿವರೆಗೂ ನಾವಿದನ್ ಮಾಡಲ್ಲ ಅಲ್ಲಿವರೆಗೂ ನಾವು ಕರ್ಮಾತೀತದ ಕಡೆ, ಶುದ್ಧೀಕರಣದ ಕಡೆ ಪುರುಷಾರ್ಥ ನಾವು ಮಾಡ್ತಾ ಇಲ್ಲ. 98% ಬಾಬಾ ಅವ್ರ ಮಕ್ಕಳು ತಿಳ್ಕೊಳ್ತಾರೆ, ಮುರಳಿ ಕೇಳಿದ್ವಿ, ನನ್ ಕೆಲ್ಸ ಆಗೋಯ್ತು. ಅಮೃತ ವೇಳೆ ಯೋಗ ಮಾಡಿದ್ವಿ, ಕೆಲ್ಸ ಆಯ್ತು. ಅಮೃತ ವೇಳೆ ಹಂಗೆ ನಡೆದ್ರು ನಡೆಸ್ಬಿಡ್ತೀವಿ. ಆದ್ರಿಂದ ಶುದ್ಧೀಕರಣ ಆಗೋದಿಲ್ಲ. ಏಕೆಂದ್ರೆ 1 hour ನಾವು ಕುತ್ಕೊಳ್ತೀವಿ ಅಂದ್ರೆ 1 hour ಪರಂಧಾಮದಲ್ಲಿ ಲಗನಲ್ಲಿ ಇರ್ತೀವಿ ನಾವು. ಆತ್ಮನನ್ನ ತಪ್ಪಿಸ್ಬೇಕು ಆ ಯೋಗಾಗ್ನಿದಲ್ಲಿ. ಚಿನ್ನ ಬೆಂಕಿಯಲ್ಲಿ ಹಾಕ್ತಿವಿ ಅಂದ್ರೆ ಅದ್ರ ಅಲಾಯಿ ಹೊಟ್ಟೋಗುತ್ತಲ್ಲ, ಇಲ್ಲ ಅಂದ್ರೆ ಅದು ಶುದ್ಧಿ ಹೆಂಗಾಗತ್ತೆ? ಆ ರೀತಿ ಯೋಗ ಯಾಕಾಗಲ್ಲ? ಕಾರಣ ಇಡೀ ದಿನದಲ್ಲಿ 2ನೇ ಮಾತು, ನಮ್ದೇನ್ ಕರ್ಮೇಂದ್ರಿಯದ ಪ್ರತಿಯೊಂದು ಪ್ರವೃತ್ತಿಯಲ್ಲಿ ಮಿಕ್ಸ್ ಇದೆ. ದೇಹಬಾನ ಮತ್ತೆ ಶ್ರೀಮತದ್ದು 2 ಮಿಕ್ಸ್ ಆಗ್ಬಿಟ್ಟಿದೆ. ಶ್ರೀಮತದ ಉಲ್ಲಂಘನೆ ಮಾಡ್ತಾ ಇದ್ದೀವಿ. ಮಾಡ್ಬೇಕು ಅಂತ ಮಾಡಲ್ಲ ನಾವು, ಉಲ್ಲಂಘನೆ ಆಗೋಯ್ತು ಅಂತ ಹೇಳ್ತೀವಿ ನಾವು ಹೇಳ್ಬೇಕು ಅನ್ಕೊಂಡಿರ್ಲಿಲ್ಲ, ಆದ್ರೆ ಹೇಳ್ಬಿಟ್ವಿ. ನಾವು ಕೇಳಿಸ್ಕೋಬಾರ್ದು ಅನ್ಕೊಂಡ್ವಿ, ಆದ್ರೆ ಕೇಳಿಸ್ಕೊಂಡ್ಬಿಟ್ವಿ ಅಂತ ಹೇಳ್ತೀವಿ. ಆದ್ರೆ ಕರ್ಮೇಂದ್ರಿಯಗಳ ಪ್ರವೃತ್ತಿಯನ್ನ ಚೇಂಜ್ ಮಾಡೋದ್ರಲ್ಲಿ ದೃಢತೆ, ಸಂಪನ್ನ ಸಂಕಲ್ಪ, ಆ ರೀತಿಯಾದಂತಹ ದೃಢತೆ, ಅದನ್ನ ಚೇಂಜ್ ಮಾಡ್ಲಿಕ್ಕೆ ಬಾಬಾ ಮಮ್ಮ ಅವ್ರದ್ದೇನ್ ಸ್ಟ್ರಿಕ್ಟ್ ಮಾತುಗಳಿತ್ತು ಅದ್ರ ಕಡೆ ಇತ್ತು. ದಾದಿ ಹೇಳ್ತಿದ್ರು, ಮಮ್ಮ ಫಸ್ಟ್ ಟೈಮ್ ಬಂದಾಗ ಬಾಬಾ ಅವ್ರ ಹತ್ರ ಫಸ್ಟ್ ದೃಷ್ಟಿಯಿಂದ ಮಮ್ಮ ಮರ್ಜೀವ ಆಗ್ಬಿಟ್ರು. ಮಮ್ಮ ಪ್ರತಿನಿತ್ಯ ಬಂದಾಗ 7 ದಿನಾನು ಬಂದಾಗ ಹೃದಯ ಪುಷ್ಪ ದಾದಿ ಅವ್ರು ನೋಡಿ ನಗ್ತಾ ಇದ್ರು. ಒಂದ್ಸತಿ ನಕ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದಾಗ ಮಮ್ಮ ಕರೆದ್ರು, ಪ್ರತಿನಿತ್ಯ ನೀವು ನನ್ ನೋಡಿ ಯಾಕೆ ನಗ್ತೀರಾ ಅಂತ. ಬಹಳ ಇಂಪಾರ್ಟೆಂಟ್ ಮಾತಿದು. ಫಸ್ಟ್ ಡೇ ರಿಯಲೈಸೇಷನ್.
ಯಾಕೆ ನಗ್ತಿದ್ದೀರಾ ಅಂತ ಮಮ್ಮ ಕೇಳಿದ್ರು. 7 ದಿನ ಸೇಮ್ ಗ್ರೀನ್ ಫ್ರಾಕ್ ಮಮ್ಮ ಹಾಕೊಂಡ್ ಬರ್ತಾ ಇದ್ರು. ದಾದಿ ನೋಡಿ ನೋಡಿ ಅವರೆಲ್ಲ ಸಾವುಕಾರರಿದ್ರಲ್ಲ ನೋಡಿ, ಅಂದ್ರೆ ಅವರೆಲ್ಲ ರಿಚ್ ಇದ್ರಲ್ಲ, ಮಮ್ಮ ಸುದ್ಬುದ್ ಮರ್ತು ಬಿಟ್ಟು ಯಾವಾಗ್ಲೂ ಅದೇ ಡ್ರೆಸ್ ಅಲ್ಲಿ ಯಾಕೆ ಬರ್ತಿದ್ದಾರೆ ಅಂತ. ಅದೇ ಡ್ರೆಸ್ ಅಲ್ಲಿ ಬರ್ತಿದ್ದೀರಾ ನೀವು, ಮರ್ತೋಯ್ತ ಅಂತ. ಮಮ್ಮ ಇಷ್ಟು ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ನಿಮ್ ಶರೀರನು ನೀವು ಮರ್ತಿಲ್ಲ, ಮತ್ತೆ ನನ್ ಶರೀರವನ್ನ ನೀವು ನೋಡ್ತಿದ್ದೀರಾ. ಈ ರೀತಿ ದೃಷ್ಟಿ ಕೊಡ್ತಾ ಮಮ್ಮ ದಾದಿಗೆ ಹೇಳಿದ್ರು, ನೀವು ನಿನ್ ಶರೀರನ್ ಮರ್ತಿಲ್ಲ, ನನ್ ಶರೀರನು ಬುದ್ಧಿಯಲ್ಲಿ ಇಟ್ಕೊಂಡಿದ್ದೀರಾ, ಎಷ್ಟ್ ತಪ್ಪು ಮಾಡ್ತಿದ್ದೀರಾ ಅಂತ. ಆ ದಿನದಿಂದ ಇಲ್ಲಿವರೆಗೂ ದಾದಿ ಶರೀರ ನೋಡ್ಲಿಲ್ಲ. ಆ ರಿಯಲೈಸೇಷನ್ ಬಂತು. ದೇಹವನ್ನ ನೋಡ್ಲೇಬಾರ್ದು ಅಂದಾಗ ದೇಹದಾರಿಗಳ ಬೇರೆ ಮಾತುಗಳು ನಮ್ಮೊಳಗ್ ಬರಬಾರ್ದು. ಇಷ್ಟು ನಮ್ಮ ಅಟೆನ್ಷನ್ ನಮ್ಮ ಪ್ರತಿಯೊಂದು ಕರ್ಮೇಂದ್ರಿಯದ ಶುದ್ಧೀಕರಣ ಅಂದಾಗ ಸಂಸ್ಕಾರದ ಶುದ್ಧೀಕರಣದ ಕಡೆ, ಆತ್ಮದ ಶುದ್ಧೀಕರಣದ ಕಡೆ ನಾನು ಹೋಗ್ತಾ ಇದ್ದೀನಿ. ಕರ್ಮಗಳದ್ದು ಎಲ್ಲಿವರೆಗೂ ಶುದ್ಧೀಕರಣ, ಕರ್ಮದ ಮುಖಾಂತರ ಶ್ರೀಮತದ ಪ್ರಮಾಣ ಶುದ್ಧತೆ ಇಲ್ಲ, ಪವಿತ್ರತೆ ಇಲ್ಲ, ಆಗ ಆತ್ಮ ಏನ್ ಮಾಡಿದ್ರು, ಎಷ್ಟೇ ಮುರಳಿ ಮಾಡಿದ್ರು, ಮುರಳಿ ಓದಿದ್ರು, ಯೋಗ ಮಾಡಿದ್ರು ಶುದ್ಧಿ ಆಗಲ್ಲ. ಯಾಕೆ ಅಂದ್ರೆ ಒಂದ್ ಕಡೆ ಮಾಡ್ತಿದೀವಿ, ಮುರಳಿ ಓದ್ತೀವಿ, ಆದ್ರೆ ಇನ್ನೊಂದ್ ಕಡೆ ವಿಕರ್ಮಗಳಾಗ್ತಾ ಇರತ್ತೆ. ಸಂಸ್ಕಾರಗಳನ್ನ ಬೇರೆ ಆತ್ಮಗಳು ನೋಡಿ ನಮ್ಮ ಹೃದಯ, ನಾವು ಸಹ ಚೇಂಜ್ ಆಗ್ತೀವಿ, ಇನ್ಫ್ಲೂಯೆನ್ಸ್ ಅಲ್ಲಿ ಬರ್ತೀವಲ್ಲ. ಸೂಕ್ಷ್ಮ ವ್ಯರ್ಥದ ಬೋಜ್ ಏನ್ ನಮ್ಗೆ ಹೊರೆ ನಮ್ಮ ಮೇಲೆ ಬರುತ್ತೆ, ಅದರಿಂದ ಯೋಗ, ಪವರ್ಫುಲ್ ಯೋಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಏನ್ ಲಾಭ ಅವಾಗ? ಆದ್ರಿಂದ ಬಾಬಾ ಹೇಳ್ತಾರೆ, ಪ್ರತಿನಿತ್ಯ ಪ್ರತಿಯೊಂದು ಕರ್ಮೇಂದ್ರಿಯ ಕೇಳೋದಿರ್ಬೋದು. ಮಮ್ಮ ಬಾಬಾ ಎಂದು ಯಾರ್ದು ಬೇರೆಯವ್ರದ್ದು ಕೇಳ್ತಾ ಇರ್ಲಿಲ್ಲ. ಬಾಬಾ ಸದೈವ ಹೇಳ್ತಾ ಇದ್ರು, ಬೇರೆ ಏನಾದ್ರು ಹೇಳಕ್ ಬಂದ್ರೆ ಇದರಿಂದ ದುರ್ಗಂಧ ಬರ್ತಾ ಇದೆ, ಇವ್ರನ್ನ ಓಡಿಸಿ ಅಂತ. ದೇಹಾಭಿಮಾನದ ದುರ್ಗಂಧ. ಇಷ್ಟು ಸ್ಟ್ರಿಕ್ಟ್ ಆಗಿದ್ರು. ಪ್ರತಿಯೊಂದು ಕರ್ಮೇಂದ್ರಿಯದ ಪ್ರವೃತ್ತಿಯನ್ನ ಚೇಂಜ್ ಮಾಡುವಂತಹ ತಪಸ್ಯ, ಅದನ್ನ ನಾವೆಷ್ಟು ಮಾಡ್ತಾ ಇದ್ದೀವಿ? ಮಾತಲ್ಲೂ ಇರ್ಬೋದು, ಶ್ರೀಮತದಂತ ಮಾತು, ಶ್ರೀಮತದ ಅನುಸಾರ ಮಾತು. ಬಾಬಾ ಅವ್ರ ಏನ್ ನಮ್ಗೆ ಗೆರೆ ಹಾಕಿದ್ದಾರೆ, ಬಾಬಾ ಅವ್ರ ಶ್ರೀಮತದ ಅನುಸಾರದ ಮಾತುಗಳು. ಬಾಬಾ ಹೇಳಿದ್ರು, ನೀವೇನ್ ಮಾತಾಡ್ತೀರಾ ಆ ಮಾತು ಯೋಗಯುಕ್ತ, ಯುಕ್ತಿಯುಕ್ತ, ಜ್ಞಾನಯುಕ್ತ, ಸನ್ಮಾನಯುಕ್ತ, ಸ್ವಮಾನಯುಕ್ತ, ರುಹಾನಿ ಸ್ನೇಹಯುಕ್ತ. ಇದೇನ್ ಮಾತುಗಳಿದೆ? ಇದು 7-8 ಮಾತುಗಳು ನಮ್ಮ ಮಾತುಗಳಲ್ಲಿ. ಅದಿಲ್ಲ ಅಂದ್ರೆ ಒಂದ್ ಮಾತು ಕಮ್ಮಿ ಇದ್ರೂನು ಆ ಮಾತುಗಳನ್ನ ಶ್ರೇಷ್ಠ ಅಂತ ಹೇಳಲ್ಲ. ಮುಖದ ಶುದ್ಧೀಕರಣ ಆಗಿಲ್ಲ ಅವಾಗ. ನಾನು ಆತ್ಮ ಆ ಸಂಸ್ಕಾರವನ್ನ ತುಂಬಿಸ್ಕೊಳ್ತಿದ್ದೀನಲ್ಲ, ಅವಾಗ ಶುದ್ಧಿ ಹೆಂಗಾಗತ್ತೆ? ನೆನಪಿಂದ ಕರ್ಮ ಮಾಡೋದು, ಕೈಯಿಂದ ನೆನಪಿಂದ ನಡೆಯೋದು. ಇಲ್ಲಿಂದ ಅಲ್ವರ್ಗೂ ಹೋಗ್ತೀವಿ ಅಂದ್ರು ಹೆಂಗ್ ಹೋಗ್ತೀವಿ? ಆ ಯಾವ ಕಾನ್ಶಿಯಸ್ ಅಲ್ಲಿ ನಡಿತೀವಿ ನಾವು? ನೆನಪಿಂದನೇ ನಮ್ಮ ಒಂದು ನಡತೆ ಇರ್ಬೇಕು. ಜ್ಞಾನದಿಂದನೇ, ನೆನಪಿನ ಆಧಾರದಿಂದನೇ ಎಲ್ಲವನ್ನ ಮಾಡಿದಾಗ ಚೆಕ್ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಕರ್ಮೇಂದ್ರಿಯಗಳ ಪ್ರವೃತ್ತಿ ಚೇಂಜ್ ಆಗಲ್ಲ, ನಮ್ ಚಲನೆ ಚೇಂಜ್ ಆಗಲ್ಲ, ಬಾಬಾ ಹೇಳ್ತಾರ ಅಲ್ಲಿವರೆಗೂ ನಿಮ್ಮ ಶುದ್ಧೀಕರಣ ಅಲ್ಲ. ವಾಯುಮಂಡಲವನ್ನು ಸಹ ನಾವ್ ಏನ್ ಮಾಡ್ತಿದೀವಿ, ಏನ್ ಕೊಡ್ತಿದೀವಿ? ಸೂಕ್ಷ್ಮ ವೈಬ್ರೇಷನ್, ಮೃತ್ತಿದೇನು ಹೋಗ್ತಿದೆ ವಾಯುಮಂಡಲದಲ್ಲಿ, ದೇಹ ಬಾನದ ವೈಬ್ರೇಷನ್ ಹರಡಿಸ್ತಿದೀವಲ್ಲ.
ಸೊ ಬಾಬಾ ಅವ್ರಿಗೆ ನಾನು ಸಹಯೋಗ ಕೊಟ್ಟಂಗ ಆಗಲ್ವಲ್ಲ. ಆದ್ರಿಂದ ಎಲ್ಲಿವರೆಗೂ ಸ್ಥೂಲ ಇನಿಷಿಯಲ್ ಮುರಳಿ ನೀವು ನೋಡಿದ್ರೆ ಬಾಬಾ ಸದೈವ ಹೇಳ್ತಾ ಇದ್ರು, ಸಂಕಲ್ಪದಲ್ಲಿ ಏನಿದೆ 37, 38 ಮಾತು ಈ ಇಲ್ಗಿನ ಮಾಲಲ್ಲ. ಸಂಕಲ್ಪದಲ್ಲಿ ಬರಲೇಬಾರ್ದು, ಚಿತ್ತವೃತ್ತಿಯಲ್ಲೂ ಬರಬಾರ್ದು. ಆಗ ಬಾಬಾ ಹೇಳ್ತಿದ್ರು, ಸಂಕಲ್ಪದಲ್ಲಿ ಅಂತ ಇಂಥ ವಿಕಲ್ಪ ಬಂದ್ರೆ ಇನಿಷಿಯಲ್ ಸ್ಟೇಜಸ್ ಇದ್ರಲ್ಲ, ಕರ್ಮೇಂದ್ರಿಯಗಳಿಂದ ಮಾಡಬೇಡಿ ಅಂತ ಹೇಳ್ತಿದ್ರು. ಕರ್ಮೇಂದ್ರಿಯಗಳಿಂದ ಏನು ಕರ್ಮ ಮಾಡೋದ್ರ ರೂಪರೇಖೆ ಇದೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ. ಒಳಗಡೆನೆ ಮಾಯೆ ರಾವಣ ಸತ್ತೋಗ್ಬಿಡ್ಬೇಕು. ಕರ್ಮಗಳಿಂದ ಸಂಪೂರ್ಣ ಅದನ್ನ ಸಮಾಪ್ತಿ ಮಾಡ್ಬಿಟ್ರೆ ಆಗ ಒಳಗಡೆ ಸಾಯಿಸೋದ್ ಸಹಜ. ಎಷ್ಟು ಫಸ್ಟ್ ಪ್ರಾಕ್ಟೀಸ್ ಬಾಬಾ ಅವ್ರ ಮಗು ಆದ್ಮೇಲೆ. ಬಾಬಾ ಅವರು ಬ್ರಾಹ್ಮಣ ಪರಿವಾರದಲ್ಲಿ ಜ್ಞಾನ ಯೋಗ ಧಾರಣೆಯನ್ನ ಕ್ಯಾಶುಯಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಲಾಸ್ಟ್ ಸಬ್ಜೆಕ್ಟ್ ಸೇವೆ ಸಬ್ಜೆಕ್ಟ್ ಇಟ್ಕೊಂಡು ನಡೀತಿದ್ದಾರೆ. ಆದ್ರೆ 3 ಸಬ್ಜೆಕ್ಟಿನ ಮಾತುಗಳಿಲ್ಲ ಅಂದ್ರೆ ನಮ್ ಸೇವೆ ಸೇವಾ ಅಲ್ಲ. ಇದು ಪಕ್ಕಾ ಮಾತು. ಬಾಬಾ ಅವರ ಮಹಾವಾಕ್ಯ, ನೆನ್ಪಿಲ್ದೆ ಏನೇ ಕೆಲಸ ಮಾಡ್ತೀರಾ ಅಂದ್ರೆ ಅದು ಬಲೆ ಸೇವೆನೇ ಇರ್ಬೋದು, ಅದು ಕರ್ಮದ ಲೆಕ್ಕದಲ್ಲಿ ತಗೊಳ್ಳಾಗತ್ತೆ, ಪುಣ್ಯದ ರೂಪದಲ್ಲ. ಇದೆಲ್ಲ ನಮ್ಮೊಳಗಡೆ ಬಿಲ್ಕುಲ್ ಛಾಪ್ ಆಗ್ಬಿಡ್ಬೇಕು ಈ ಮಾತುಗಳು. ನಮ್ಮೊಳಗಡೆ ಆತ್ಮಶುದ್ಧಿಯ ಕಡೆ ಹೋಗ್ಬೇಕಂದ್ರೆ ನಾವು ದಾದಿಯರ ಜೀವನವನ್ನ ಆಳವಾಗಿ ನೋಡ್ಬೇಕು. ದಾದಿಯರು ಏನ್ ಮಾಡಿದ್ರು, ಅವರ ಒಳಗಡೆ ನಾವು ಇಷ್ಟು ಹತ್ರದಿಂದ ದಾದಿಗಳನ್ನ ನೋಡಿದ್ವಲ್ಲ. ಯಾವುದೇ ಪರಿಸ್ಥಿತಿ ಮಾತಿರ್ಬೋದು, ಅವ್ರ ಕರ್ಮೇಂದ್ರಿಯಗಳಿಂದ ಏನ್ ಕರ್ಮ ಇತ್ತು ಅದೆಂದೂನು ವಿಕರ್ಮ ಬಿಟ್ಬಿಡಿ ಸಾಧಾರಣತೆಯನ್ನು ನಾವು ನೋಡ್ಲೇ ಇಲ್ವಲ್ಲ. ನಿರಂತರ ಆತ್ಮೀಯತೆಯ ಬಾಬಾ ಅವರ ನೆನಪಿನ ಪ್ರತಿ ಹೆಜ್ಜೆಯಲ್ಲಿ ಶ್ರೀಮತದ ಹೆಜ್ಜೆ, ಚಿತ್ತ ವೃತ್ತಿಯವರೆಗೂ ಶ್ರೀಮತದ ಛಾಪನ ಏನ್ ನೋಡಿದ್ವಿ ನಾವು. ಆ ಕಾರಣನೇ ಅವ್ರ ಯೋಗ ಇರ್ತು. ಕುತ್ಕೊಂಡಾಗ ಅವರು ಸುದ್ಬುದ್ಧ ಮರ್ತೋಗ್ತಿತ್ತು, ಆ ರೀತಿ ಅವ್ರ ಯೋಗ ಇರ್ತಿತ್ತು. ದಾದಿಯನ್ನು ನೋಡಿದ್ನಲ್ಲ ನಾನು, ಹೃದಯ ಪುಷ್ಪ ದಾದಿಯರು 5:30 ಕುತ್ಕೊಂಡ್ರೆ 11:30, 12 ಗಂಟೆವರೆಗೂ ಕುತ್ಕೊಂಡ್ಬಿಡ್ತಾ ಇದ್ರು. ಅವ್ರ ಕಣ್ಣುಗಳಲ್ಲಿ ಬಾಬಾ ಕಾಣಿಸ್ತಿದ್ರು. ಹೊಸಬ್ರು ಬಂದ್ರೂನು ನನ್ನ ಮರ್ತೋಗ್ಬಿಡ್ತಿದ್ರು ದಾದಿ ಎದುರುಗಡೆ. ಕಾರಣ ಏನು? ಯಾಕೆಂದ್ರೆ ಅವರು ಜ್ಞಾನವನ್ನ ಸಿರ್ಫ್ ಕೇಳೋದು ಹೇಳೋದು ಮಾಡಿಲ್ಲ. ಪ್ರತಿ ಕರ್ಮೇಂದ್ರಿಯದಲ್ಲಿ ಅದನ್ನ ಸಮಾವೇಶ ಮಾಡ್ಕೊಂಡ್ರು, ಅಂದ್ರೆ ತಪ್ಪಿಸಿದ್ರು. ಪ್ರತಿಯೊಂದು ಕರ್ಮೇಂದ್ರಿಯಗಳಿಂದ ತನ್ನ ಕರ್ಮ ಮಾಡುವ ರೂಪರೇಖೆಯನ್ನ ಬದಲಾವಣೆ ಮಾಡಿದ್ರು. ಯಾವಾಗ ಆಗತ್ತಿದು? ಯಾವಾಗ ಸಂಕಲ್ಪ ವೃತ್ತಿ ಚಿತ್ತ ಚೇಂಜ್ ಆಗತ್ತೆ ಆವಾಗ ಆಗತ್ತೆ. ಯಾಕೆಂದ್ರೆ ಸಂಸ್ಕಾರ ಇಮರ್ಜ್ ಆದ್ರೆ ವೃತ್ತಿ ಸಂಕಲ್ಪದಿಂದ ಸಂಸ್ಕಾರ ಬರುತ್ತೆ, ಆಮೇಲೆ ಅದು ಕರ್ಮೇಂದ್ರಿಯದಲ್ಲಿ ಕಾಣಿಸುತ್ತೆ. ಕರ್ಮೇಂದ್ರಿಯದಲ್ಲಿ ತರಕ್ ಮುಂಚೆ ಒಳಗೊಳಗೆ ಅದನ್ನ ಸಾಯಿಸ್ಬೇಕಂದ್ರೆ, ಶುದ್ಧೀಕರಣ ಆಗ್ಬೇಕಂದ್ರೆ ನಮ್ಮ ಕರ್ಮೇಂದ್ರಿಯದಿಂದ ಕರ್ಮ ಏನ್ ಮಾಡ್ತೀವಿ, ಅದ್ರ ಪ್ರವೃತ್ತಿ ಏನಿದೆ, ಪ್ರತಿ ಕರ್ಮೇಂದ್ರಿಯದ್ದು ಬೇರೆ ಬೇರೆ ಪ್ರವೃತ್ತಿ, ಅನಾದಿ ಆದಿ ಕಾಲದ ಪ್ರವೃತ್ತಿ ಬೇರೆ ಬೇರೆ. ಈ ಪ್ರತಿ ಕರ್ಮೇಂದ್ರಿಯದ ಪ್ರವೃತ್ತಿ ಬೇರೆ ಅಲ್ವಾ? ಅನಾದಿ ಪ್ರವೃತ್ತಿ ಕರ್ಮೇಂದ್ರಿಯಗಳಿಗೆ ಸಿಕ್ಕಿದೆ. ಈ ಪ್ರವೃತ್ತಿಯನ್ನ
ಯಾರು ಮಧ್ಯಕಾಲದಲ್ಲಿ ಚೇಂಜ್ ಮಾಡಿದ್ರು ಪ್ರವೃತ್ತಿಯನ್ನ ದ್ವಾಪರದಿಂದ, ಅದನ್ನ ಈಗ ತಪಸ್ಸಿನ ರೂಪದಲ್ಲಿ ನಾವು ಮಾಡ್ಲಿಲ್ಲ ಅಂದ್ರೆ ಆ ಪ್ರವೃತ್ತಿಗಳು ಚೇಂಜ್ ಆಗಲ್ಲ. ಇಷ್ಟು ಈಸಿ ಅಲ್ಲ ಅದು. ಸಂಸ್ಕಾರಗಳ ಚಾಲನ್ನ ಭಸ್ಮ ಮಾಡೋದು ಅಷ್ಟು ಯೋಗ ನಮ್ದು ಜ್ವಾಲಾಮುಖಿ ಆಗಿರ್ಬೇಕು. ಜ್ವಾಲಾಮುಖಿಗೂನು ಶ್ರೀಮತ ಪ್ರಮಾಣ, ಕರ್ಮದ ಶ್ರೇಷ್ಠತೆ. ನಾವು ಒಬ್ರೇ ಕರ್ಮ ಜಂಗಲಲ್ಲಿ ಕುತ್ಕೊಂಡ್ ಮಾಡ್ತಾ ಇಲ್ಲ, ಸಂಬಂಧಗಳಲ್ಲಿ ಇರ್ತಾ ಕರ್ಮ ಮಾಡ್ತಾ ಇದ್ದೇವೆ. ಸಂಬಂಧಗಳಲ್ಲಿ ಎಲ್ಲರ ಜೊತೆ ಇರ್ತಾ ಸುಖದಾಯಿ ವ್ಯವಹಾರ ಮಾಡಿದಾಗ ಬ್ಲೆಸ್ಸಿಂಗ್ ಸಿಗತ್ತೆ. ಎಲ್ಲಿವರೆಗೂ ಇದಿಲ್ಲ ಅಲ್ಲಿವರೆಗೂ ನಮ್ ಯೋಗ ಏಕರಸ ಏಕಾಗ್ರ ಚಿತ್ತ ಆಗ್ಲಿಕ್ಕಾಗಲ್ಲ. ಆತ್ಮ ತನ್ನ ಸಂಸ್ಕಾರಗಳನ್ನ ಭಸ್ಮ ಮಾಡಿ ಶುದ್ಧ ಆಗದೇ ಇಲ್ಲ. ಇದು ಬಹಳ ಮಹೀನ್ ಮಾತುಗಳಾಗಿದೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದಕ್ಕೋಸ್ಕರ ಬಾಬಾ ಎಷ್ಟೆಲ್ಲ ಮಾತುಗಳನ್ನ ತಿಳಿಸಿದ್ದಾರೆ. ಎಲ್ಲಿವರೆಗೂ ಲೌಕಿಕತೆ ಅಂದ್ರೆ ಬಾಡಿ ಕಾನ್ಶಿಯಸ್, ಲೌಕಿಕತೆಯನ್ನ ಅಲೌಕಿಕತೆ ಮಾಡಿಲ್ಲ ಅಂದ್ರೆ, ಕರ್ಮೇಂದ್ರಿಯಗಳ ಪ್ರವೃತ್ತಿ ಅಲೌಕಿಕ ಮಾಡಿಲ್ಲ ಅಂದ್ರೆ, ಅಲ್ಲಿವರೆಗೂ ಯೋಗದಲ್ಲಿ ಏಕಾಗ್ರ ಚಿತ್ತ ಜ್ವಾಲಾಮುಖಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಲೆವೆಲ್ ಅಲ್ಲಿ ನಾನು ಯೋಚನೆ ಮಾಡ್ಬೇಕು. ಎಕ್ಸ್ಟ್ರಾ ಟೈಮ್ ಬಾಬಾ ನಮ್ಗೀಗ ಏನ್ ಕೊಟ್ಟಿದ್ದಾರೆ, ಕಾರಣ ಏನೇ ಇರ್ಬೋದು. ನಮ್ ಬ್ರಾಹ್ಮಣರ ತಪಸ್ಯ ಅದರ ಆಧಾರದಿಂದ ನಮ್ಮನ್ನ ಆ ರೀತಿ ಮಾಡ್ಬೇಕು. ಅದಕ್ಕೋಸ್ಕರ ನಮ್ಗೆ ಟೈಮ್ ಕೊಟ್ಟಿದ್ದಾರೆ ಬಾಬಾ ತನ್ನ ಸಮಾನ ಮಾಡ್ಕೊಳ್ಬೇಕು ಅಂತ. ಈಗ ಪರಿಸ್ಥಿತಿ ಚೇಂಜ್ ಆಗಂಗಿಲ್ಲ, ಚೇಂಜ್ ಆಗಲ್ಲ ಇದು. ಆದ್ರಿಂದ ಪ್ರಪಂಚ ಇನ್ನೂ ಕೆಳಗೆ ಹೋಗ್ತಾ ಇದೆ. ದಾದಿ ಹೋದ್ರು ಒಂದೇನೆ ಅದು ದೊಡ್ಡ ವಾರ್ನಿಂಗ್ ನಮ್ಗೆಲ್ಲ. ಪ್ರಕೃತಿಯಲ್ಲಿ ಬಹಳಷ್ಟು ಹಲ್ಚಲ್ ನಡೆಯೋದಿದೆ. ಬ್ರಾಹ್ಮಣ ಪರಿವಾರದಲ್ಲಿ ಏನೆಲ್ಲ ಆಗ್ಬೇಕು ಅದು ಸಹ ಬಹಳ ಉಥಲ್ ಪುತಲ್ ನಡೆಯುತ್ತೆ. ಬಾಬಾ ಅವರು ಫಿಲ್ಟರ್ ಮಾಡಕ್ ಶುರು ಮಾಡಿದ್ದಾರೆ ಪ್ಯೂರಿಫಿಕೇಶನ್ಗೋಸ್ಕರ. ನಾವೆಲ್ಲಿ ನಿಂತಿದ್ದೀವಿ, ನಾವೆಷ್ಟು ಜ್ಞಾನ ಯೋಗದಲ್ಲಿ ಮಜಬೂತ್ ಆಗಿದ್ದೀವಿ, ನಾವೆಷ್ಟು ಪವಿತ್ರತೆಯಲ್ಲಿ ಮಜಬೂತ್ ಆಗಿದ್ದೀವಿ. ಬ್ರಾಹ್ಮಣ ಜೀವನದ ಏನ್ ಫೌಂಡೇಶನ್ ಇದೆ, ಮರ್ಜೀವ ಜನ್ಮದ ವರದಾನ ಇದೆ, ಈ ಜೀವನದ ವಿಶೇಷತೆ ಏನಿದೆ, ಜ್ಞಾನ ಯೋಗದಿಂದ ಶುದ್ಧ ಮಾಡ್ತಾ ಮಾಡ್ತಾ ನಮ್ಮನ್ನ ನಾವು ಎಷ್ಟು ಶುದ್ಧತೆ ಸತೋ ಪ್ರಧಾನತೆಯಲ್ಲಿ ತಂದಿದ್ದೀವಿ. ಇದು ಬಹಳ ಒಳಗಿಂದ ನೋಡ್ಕೋಬೇಕು, ನಾವು ಆಳದಲ್ಲಿ ಚೆಕ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಾವು ಆತ್ಮ ನಮ್ಮ ಮೇಲೆ ನಿರ್ದಯಿ ಆಗಿದ್ದೀವಿ, ನಾವು ನಮ್ಗೆ ಮೋಸ ಮಾಡ್ಕೊಳ್ತಾ ಇದೀವಿ. ಬೇರೆಯವ್ರಿಗೆ ಕೊಡ್ಲಿಕ್ಕಾಗಲ್ಲ, ನಮ್ಗೆ ನಾವೇ ಕೊಡ್ತಿದೀವಿ. ಈಗ ನಾವು ನಮ್ಗೆ ಜಾನಕಿ ದಾದಿ ಅವ್ರದ್ದು ಒಂದೇ ಮಾತಿತ್ತು, ಸೇವೆಯನ್ನು ಬಿಡಿ ಕೇವಲ ತಪಸ್ ಮಾಡಿ ಅಂತ. ಯಾವಾಗ್ಲೂ ದಾದಿ ಕ್ಲಾಸ್ ಮಾಡಿಸಿದಾಗ ಪರ್ಸನಲಿ ಕೂತ್ಕೊಳ್ತಿದ್ರು. ಸಮಯ ಈಗ ಟೈಮ್ ಸಮಾಪ್ತಿ ಆಯ್ತು, ತಪಸ್ಸಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಿದ್ರು. ಏನ್ ಮಾಡ್ಬೇಕೋ ಬಾಬಾ ಮಾಡ್ತಾರೆ, ಸೇವಾ ತನ್ನನ್ ತಾನ್ ನಡೆಯುತ್ತೆ ಅಂತ ಹೇಳೋರು. ಟೀಚರ್ಸ್ ಜೊತೆ ಕೂತ್ಕೊಂಡಾಗೂ ಇದುವೇ ಹೇಳ್ತಿದ್ರು. ಇದನ್ ಬಿಟ್ಟು ಬೇರೆ ಏನೇ ಮಾಡ್ತೀರಾ ಅಂದ್ರೆ ಅದು ಫಾಲ್ತು ಅಂತ ಹೇಳ್ತಿದ್ರು ದಾದಿ. ಆದ್ರಿಂದ ಆತ್ಮದ ಶುದ್ಧೀಕರಣ ಎಷ್ಟು ಇಡೀ ದಿನ ತನ್ನ ಕರ್ಮೇಂದ್ರಿಯಗಳನ್ನ ಬಾಬಾ ಅವ್ರ ನೆನಪಿಂದ, ಬಾಬಾ ಅವ್ರ ಶ್ರೀಮತ ಪ್ರಮಾಣ, ನನ್ ಬಾಬಾ ಅವರು ಅಲೌಕಿಕ ಶುದ್ಧ ಪ್ರವೃತ್ತಿ ಕರ್ಮೇಂದ್ರಿಯಗಳದ್ದು ಬಾಬಾ ಅವ್ರು ಹೆಂಗೆ ಹೇಳಿದಾರೋ ಹಂಗೆ ನಾವು ಮಾಡ್ತಾ ಹೋಗ್ಬೇಕು.
ಕಣ್ಣುಗಳಿಂದ ಏನ್ ನೋಡ್ಬೇಕು ಕೇಳ್ಬೇಕು, ಇದನ್ನ ಎಷ್ಟು ಮರ್ಯಾದೆ ಯುಕ್ತ ಮಾಡ್ಬೇಕು, ತಿನ್ಬೇಕಾದಾಗ ಎಷ್ಟು ಅನಾಸಕ್ತವಾಗಿ ತಿನ್ಬೇಕು, ಎಲ್ಲ ಬಾಬಾ ಹೇಳಿದ್ದಾರೆ, ನಮ್ಗೆ ಗೊತ್ತಿದೆ. ಆದ್ರೆ ನಮ್ಮನ್ನ ನಾವು ತಪ್ಪಿಸ್ಬೇಕು. ಕರ್ಮೇಂದ್ರಿಯಗಳನ್ನ ದೃಢತೆಯಿಂದ ಸಂಪನ್ನ ಸಾಧನೆ, ಪುರುಷಾರ್ಥಿ ತಪಸ್ಯ. ಪ್ರತಿ ಕಾರ್ಯದಲ್ಲಿ ಪ್ರತಿಯೊಂದು ಕರ್ಮೇಂದ್ರಿಯವನ್ನ ಚೇಂಜ್ ಮಾಡೋದ್ರಲ್ಲಿ ಇಷ್ಟು ದೃಢತೆ ಇರ್ಬೇಕು ನಮ್ಮಲ್ಲಿ. ಈ ದೃಢತೆ ಯಾವಾಗ ನಮ್ಮಲ್ಲಿ ಇರುತ್ತೆ, ಆಗ ಇಡೀ ದಿನದ ಪ್ರಭಾವ ಅಮೃತ ವೇಳೆ ಮೇಲೆ ಇರುತ್ತೆ. ಇಡೀ ದಿನ ಎಷ್ಟು ಶ್ರೇಷ್ಠ ಶ್ರೀಮತ ಪ್ರಮಾಣ ಇರುತ್ತೆ. ಅಮೃತ ವೇಳೆ ಯೋಗ ಬಾಬಾ ಅವ್ರು ನಿಮ್ಮನ್ನ ಎಬ್ಬಿಸ್ತಾರೆ, ನಿಮ್ ಯೋಗನೂ ಚೆನ್ನಾಗಿರತ್ತೆ. ಯಾಕೆಂದ್ರೆ ಆದಿ ಕಾಲ ಅಮೃತ ವೇಳೆಯ ಒಂದು ಅಸರ್ ಇಡೀ ದಿನದ ಮೇಲ್ ಬೀಳತ್ತೆ, ಇಡೀ ದಿನದ ಅಮೃತ ವೇಳೆ ಮೇಲ್ ಬೀಳತ್ತೆ. ಯಾಕೆ ಪವರ್ಫುಲ್ ಇರಲ್ಲ ಅಂದ್ರೆ, ಕೆಲವ್ರಿಗೆ ನಿದ್ದೆ ಬರಲ್ಲ ಆದ್ರೆ ಬುದ್ಧಿ ಅಲಿತಾ ಇರತ್ತೆ. ಯಾಕೆ ಹಂಗಾಗತ್ತೆ? ಕೆಲವ್ರಿಗೆ ನಿದ್ದೆ ಬರುತ್ತೆ, ಯಾಕೆ? ಭಗವಂತನ ಅಪಾಯಿಂಟ್ಮೆಂಟ್ ಟೈಮ್ ಏನಿದೆ, ಆ ಟೈಮ್ ಎಷ್ಟು ಮಹತ್ವಪೂರ್ಣ. ಆ ಟೈಮಲ್ಲಿ ನೀವು ಕ್ಷಮೆ ಬೇಕಾ, ನಂಬರ್ ಚೇಂಜ್ ಮಾಡ್ಕೋಬೇಕಾ, ಭಾಗ್ಯದ ರೇಖೆ ಚೇಂಜ್ ಮಾಡ್ಕೋಬೇಕಾ, ಎಷ್ಟು ಪವರ್ಫುಲ್ ಭಾಗ್ಯ, ಎಷ್ಟು ಜನ್ಮಗಳಿಗೆ ಮಾಡ್ಕೋಬೇಕು ಅದನ್ನ ಮಾಡ್ಕೋಬಹುದು. ಬಾಬಾ ಅವ್ರನ್ನ ಒಲಿಸ್ಬೇಕಾ, ತನ್ನವ್ರನ್ನಾಗಿ ಮಾಡ್ಕೋಬೇಕಾ, ಏನ್ ಬೇಕು ಬಾಬಾವ್ರಿಂದ ತಗೊಳ್ಳೋದು, ಅದು ಕೇವಲ ಅಮೃತ ವೇಳೆ ಮಾತ್ರ ಸಾಧ್ಯ. ಶುದ್ಧೀಕರಣದ ಮಹತ್ವಪೂರ್ಣ ಸಮಯ ಅಮೃತ ವೇಳೆ ಆಗಿದೆ. ಆದ್ರೆ ಆ ಮಹತ್ವದಿಂದ ನಾವು ಯೋಗ ಮಾಡ್ತೀವ? ಆ ಮಹತ್ವದಿಂದ ಕುತ್ಕೊಳ್ತೀವ ನಾವು ಯೋಗದಲ್ಲಿ? ಯಾಕೆಂದ್ರೆ ಅದು ಬಾಬಾ ಅವ್ರ ಕೊಟ್ಟಿರೋ ಟೈಮ್ ಆಗಿದೆ. ಅದು ಆ ಟೈಮ್ ನಾನು ಫ್ರೀ ಇದೀನಿ ಮಕ್ಕಳಿಗೆ ಅಂತ ಹೇಳ್ತಾರೆ ಬಾಬಾ. ನಾನ್ ಬೋಲಾ ಭಂಡಾರಿ ಆಗಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ನಾವೆಷ್ಟು ಲಾಭ ತಗೊಳ್ತೀವಿ? ಆ ಸಮಯದ ಏಕಾಗ್ರ ಚಿತ್ತ ಸ್ಥಿತಿ, ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಕುತ್ಕೊಳ್ಳೋದು ಎಷ್ಟು ಕುತ್ಕೊಳ್ತೀವಿ? ಕಾರಣ ಯಾಕೆ ಅಮೃತ ವೇಳೆ ಪವರ್ಫುಲ್ ಆಗಲ್ಲ? ಅದಕ್ಕೆ ಕಾರಣ ಏನು ಅಂದ್ರೆ, ಇಡೀ ದಿನ ಕರ್ಮ ಮಾಡ್ತಾ ಸೇವೆ ಮಾಡ್ತಾ ಶ್ರೀಮತದ ಉಲ್ಲಂಘನೆಯ ಹೊರೆ ಅಮೃತ ವೇಳೆ ನಮ್ಮನ್ನ ಹಾರಕ್ ಬಿಡಲ್ಲ. ಲೈಟ್ ಟೇಕ್ ಆಫೇ ಆಗಲ್ಲ ಪರಂಧಾಮದವರೆಗೂ. ಇಲ್ಲೇ ಕೂತಿರ್ತೀವಿ ಬಾಬಾ ಬಾಬಾ ಅಂತ. ಕನೆಕ್ಷನ್ನು ಸಿಗಲ್ಲ, ಪರಿವರ್ತನೆನೂ ಆಗಲ್ಲ. ಜ್ಞಾನ ಯೋಗ ಕೇಳ್ತೀವಿ ಆದ್ರೆ ಪರಿವರ್ತನೆ ಆಗೋದಿಲ್ಲ. ಬಾಬಾ ಅವ್ರ ಜೊತೆ ಕನೆಕ್ಷನ್ ಇಲ್ಲ ಅಂದ್ರೆ ಶುದ್ಧೀಕರಣ ಹೇಗಾಗತ್ತೆ? ಆದ್ರಿಂದ ಚೆನ್ನಾಗಿ ಮಾತಿನ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಶುದ್ಧೀಕರಣದ ಇನ್ನೂ ಸಹಜ ವಿಧಿ ಏನು? ದ್ವಾಪರ ಯುಗದಿಂದ ಏನೆಲ್ಲ ಕಚಡ ತಂದಿದೀವಿ ಅದನ್ನ ಡಿಲೀಟ್ ಮಾಡ್ಬೇಕಂದ್ರೆ ಮನನ ಚಿಂತನೆ ಇನ್ನೊಂದು ದಾರಿ ಶುದ್ಧೀಕರಣಕ್ಕೆ. ಎಲ್ಲಾ ಕಾರ್ಯ ಮಾಡ್ತಾ ಎಷ್ಟು ಆಳದಲ್ಲಿ ನಾವು ಬುದ್ಧಿಯನ್ನ ಚಿಂತನ ಮಂಥನದಲ್ಲಿ ವ್ಯಸ್ತವಾಗಿಡ್ತೀವಿ. ಬುದ್ಧಿಯನ್ನ ಸಾಧಾರಣ ವ್ಯರ್ಥಕದ ಕಡೆ ಬಿಡಲ್ಲ. ಎಲ್ಲಿ ನಿಮ್ ಕೆಲ್ಸ ಇಲ್ಲ ಅಲ್ಲಿ ನಿಮ್ ಬುದ್ಧಿ ಹೋಗ್ಬಾರ್ದು. ಗುಲ್ಸಾರ್ ದಾದಿಯವ್ರನ್ನ ನೀವು ಹತ್ರದಿಂದ ನೋಡಿದೀರಾ? ದಾದಿದೇನ್ ನೋಟ್ ಮಾಡಿದ್ವಿ ಇಲ್ಲಿ ಬಂದಾಗ? ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ನೋಡ್ತಾರೆ, ಅಷ್ಟೇ ಅಟೆನ್ಷನ್ ಕೊಡ್ತಾರೆ. ಫಾಲ್ತು ಏನು ನೋಡಲ್ಲ, ಕೇಳಲ್ಲ. ಓಂ ಶಾಂತಿ ಹೇಳಿದ್ರು ಓಂ ಶಾಂತಿ ಹೇಳಿ ಆ ಕಣ್ ನೋಡ್ದಾಗ ಬಾಬಾ ಅವ್ರ ನೆನ್ಪಲ್ ಮತ್ತೆ ಹೊಟ್ಟೋಗಿರ್ತಾರ ಅವ್ರು.
ಪ್ರತಿ ಕಾರ್ಯದಲ್ಲಿ ತನ್ನ ಸಮಯದ ಸಂಕಲ್ಪದ ತನ್ನ ಕರ್ಮಗಳ ಬಗ್ಗೆ ಎಷ್ಟು ವ್ಯಾಲ್ಯೂ ಇದೆ. ನನ್ ಪರ್ಮಿಷನ್ ಇಲ್ದೆ, ನನ್ ಸೇವೆ ಇಲ್ದೆ ನೀವು ನೋಡ್ಲೇಬೇಡಿ ಅಂತ ಬಾಬಾ ಹೇಳ್ತಾರೆ. ಪರ್ಮಿಷನ್ ಇಲ್ಲ ಅಂತ. ಆತ್ಮಿಕ ದೃಷ್ಟಿ ಇಲ್ದೆ, ಗುಣಗ್ರಾಹ ದೃಷ್ಟಿ ಇಲ್ದೆ ಬೇರೆ ಏನ್ ನೋಡ್ಬೇಡಿ ಅಂತ. ಬಾಬಾ ಅವ್ರ ಶ್ರೀಮತ್ ಏನಿದೆ 78 ಮುರಳಿಯಲ್ಲಿ ಇದೆ. ಮರು ಜೀವ ಜನ್ಮ ಅಂದ್ರೆ ಎಕ್ಸ್ಟ್ರಾ ಟೈಮ್ ಕೊಟ್ಟು ಬಾಬಾ ಅವ್ರು ಕೂರ್ಸಿದ್ದಾರೆ. ಸಂಯೋಗ ಕರ್ಮದಿಂದ ಅಲ್ಲ, ಪವಿತ್ರತೆಯ ಯೋಗದ ಸಂಯೋಗ ಬೇಕು ಅಂತ ಬಾಬಾ ಹೇಳ್ತಾರೆ. ಬಾಬಾ ಅವ್ರಿಗೆ ಈ ಸಂಯೋಗ ನಾವೆಷ್ಟು ಕೊಡ್ತೀವಿ? ಅದೇ ರೀತಿ ನಾವು ಮನನ ಚಿಂತನೆ ಸಂಕಲ್ಪದ ವ್ಯಾಲ್ಯೂವನ್ನ ಇಟ್ಕೊಳ್ತಾ ಒಂದೊಂದ್ ಸೆಕೆಂಡಿನ ವ್ಯಾಲ್ಯೂವನ್ನ ಇಟ್ಕೊಂಡು ನಡಿಬೇಕು. ನಂದೆಲ್ಲ ಪ್ಯೂರಿಫಿಕೇಶನ್ ಅಲ್ಲಿ ಏನೆಲ್ಲ ಅನ್ವಾಂಟೆಡ್ ಸಂಸ್ಕಾರ ತುಂಬಿಸ್ಕೊಂಡ್ ಬಂದಿದೀವಿ, ಒಂದು ಜ್ಞಾನದ ಪಾಯಿಂಟಿನ ಡೆಪ್ತಿನ ವಿಶಾಲತೆಯಲ್ಲಿ ನಾವು ಹೋಗ್ಬೇಕು. ಆವಾಗಲೇ ಶುದ್ಧೀಕರಣ ಸಾಧ್ಯ. ಮನಸ್ಸಿನ ಡೈಲಿ ಡೈರಿಯನ್ನ ಮಾಡ್ಬೇಕು, ಬುದ್ಧಿಯ ಡೈಲಿ ಡೈರಿಯನ್ನ ಮಾಡ್ಬೇಕು. ನಾನ್ ಇಡೀ ದಿನ ಏನೇನ್ ಯೋಚನೆ ಮಾಡ್ಬೇಕು, ಏನೇನ್ ಮಾಡ್ಬೇಕು. ಸ್ಥೂಲ ಡೈಲಿ ಪ್ರಪಂಚದವ್ರು ತಮ್ಮನ್ ತಾವು ಮಾಡ್ತಾರೆ. ಮನಸ್ಸು ಬುದ್ಧಿನ ಡೈಲಿ ಡೈರಿ ಬೇಕು, ಶುದ್ಧೀಕರಣ. ಬಾಬಾ ಅವ್ರ ಮುರಳಿಯಲ್ಲಿ ಕಲಿಸ್ತಾರೆ ಇದನ್ನ. ಲಕ್ಷ್ಯ ಇಟ್ಕೊಂಡ್ರಿ ಚೆಕ್ ಮಾಡ್ಕೊಳ್ಳಿ. ಅರ್ಧ ಗಂಟೆನೋ 15 ನಿಮಿಷನೋ ಏನು ಮಾಡ್ಬೇಕು ಅನ್ನೋದು ಯೋಚನೆ ಮಾಡಿದ್ದೆ, ಅದ್ ಯಾಕೆ ಮಾಡ್ಲಿಲ್ಲ, ಅದ್ರ ಕಾರಣ ಏನು, ಅದ್ರ ಕಾರಣ ಹುಡುಕಿ ಅದ್ರ ನಿವಾರಣೆ ಮಾಡಿ. ಈ ರೀತಿ ಚೆಕಿಂಗ್ ನಾವು ಮಾಡಲ್ವಲ್ಲ. ಚೆಕಿಂಗೇ ಮಾಡಿಲ್ಲ ಅಂದ್ರೆ ಚೇಂಜ್ ಆಗೋದು ಇಂಪಾಸಿಬಲ್. ತಪಸ್ಸಿನ ರೂಪದಲ್ಲಿ ನಾವು ಮಾಡ್ಬೇಕಿದನ್ನ. ಆಗ ನನ್ನ ಆತ್ಮ ಸ್ವಲ್ಪ ಸಮಯದಲ್ಲಿ ನಮ್ಮ ಸಂಪೂರ್ಣ ಬದಲಾವಣೆಯನ್ನ ತರ್ಬೋದು. ಟೈಮ್ ಸಮೀಪ ಆಗ್ತಿದೆ. ಓಂ ಶಾಂತಿ. ಅಮೃತ್ ವೇಳೆ ಕೂತಾಗ ಖಾಸ್ ಬಾಬಾ ಅವ್ರ ಹತ್ರ ಏನ್ ಮಾತಾಡ್ಬೇಕು ಅಂತ ಪ್ರಶ್ನೆ ಬಂದಿದೆ. ಅಮೃತ್ ವೇಳೆ ಬಾಬಾ ಅವ್ರ ಜೊತೆ ಸರ್ವ ಸಂಬಂಧದ ಪಾಲನೆ ಏನಿದೆ, ಪ್ರೀತಿ ಏನಿದೆ, ಏನ್ ಪ್ರಾಪ್ತಿ ಇದೆ, ಅದನ್ನ ಅನುಭವ ಮಾಡುವಂತ ಟೈಮ್ ಅದಾಗಿದೆ.
ಖುಷಿಯಿಂದ ಎದ್ದಾಳ್ಬೇಕು. ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಅಂತ ಹೇಳಿದ ತಕ್ಷಣ ಬಾಬಾ ಅವ್ರ ಹತ್ರ ಹಾರಿ ಹೋಗ್ಬೇಕು. ಬಾಬಾ ಟೈಮ್ ಕೊಟ್ಟಿದ್ದಾರೆ, ಹಾರಿ ಹೋಗಿ ನಾವ್ ಅಲ್ಲಿ ಕೂತ್ ಬಿಡ್ಬೇಕು. ಇನ್ನೊಂದ್ ಸಂಕಲ್ಪ ಏನ್ ಮಾಡ್ಬೇಕಂದ್ರೆ, ನನ್ನ ಆತ್ಮ ಶಾಂತವಾಗಿರ್ಬಾರ್ದು. ಆ ಟೈಮಲ್ಲಿ ಖುಷಿ ಅಥವಾ ಪವರ್ಫುಲ್ ಸಂಕಲ್ಪ ಮಾಡ್ಬೇಕು. ಬಾಬಾ ಆ ಟೈಮಿನ ಸಂಕಲ್ಪಕ್ಕೋಸ್ಕರ ಹೇಳಿದ್ದಾರೆ, ನಾನಾತ್ಮ ಧರ್ಮ ಸ್ಥಾಪನಾರ್ಥ ಅವತರಿತ ಆಗಿರೋ ಆತ್ಮ ಆಗಿದೆ, ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದೆ. ನಿಮ್ಗೆ ಏನ್ ಸ್ವಮಾನ ಇಷ್ಟನೋ ಆ ಸ್ವಮಾನದಲ್ಲಿ ಇರ್ತಾ ಆತ್ಮ ಏನಾದ್ರೂ ಚಿಂತನೆ ಮಾಡ್ಬೇಕು. ಅಮೃತ ವೇಳೆಯನ್ನು ಪವರ್ಫುಲ್ ಮಾಡ್ಬೇಕಂದ್ರೆ ಎದ್ದ ತಕ್ಷಣ ಒಂದ್ ಪ್ಯಾರಾಗ್ರಾಫ್ ಮುರಳಿಯನ್ನ ಮಾಡಿ, ಪವರ್ಫುಲ್ ಯೋಗ ಆಗ್ತಿಲ್ಲ ಅಂದ್ರೆ, ಏಕಾಗ್ರ ಆಗ್ತಿಲ್ಲ ಅಂದ್ರೆ 10 ಲೈನ್ ಆದ್ರೂ ಓದ್ಬಿಟ್ಟು ಆಮೇಲೆ ಅದರ ಚಿಂತನೆ ಮಾಡಿ, ಬುದ್ಧಿಯನ್ನ ನಡೆಸಿ ಬೆಡ್ಡಿಂದ ಎದ್ದು ಮುಖ ತೊಳ್ಕೊಂಡು ಸುಮ್ನೆ ಶಾಂತವಾಗಿ ಕೂತ್ಕೋಬೇಡಿ. ಖುಷಿಯಿಂದ ಯಾವುದೇ ಜ್ಞಾನದ ಮಾತನ್ನ ಬುದ್ಧಿಯನ್ನ ನಡೆಸಿ ಆಮೇಲೆ ಬಾಬಾ ಅವ್ರ ಹತ್ರ ಏಕಾಗ್ರ ಚಿತ್ತರಾಗಿ ಬೇರೆ ಬೇರೆ ಸಂಬಂಧಗಳ ಪ್ರಾಪ್ತಿಗಳೇನಿದೆ ಅಲ್ಲ, ಪ್ರಾಕ್ಟಿಕಲ್ ಅಲ್ಲಿ ನೀವೇನ್ ಅನುಭವ ಮಾಡಿದ್ದೀರಾ ಅದರ ಆಧಾರದ ಮೇಲೆ ಆ ಪ್ರೀತಿಯಿಂದ ಬಾಬಾ ಅವ್ರ ಜೊತೆ ಮಾತಾಡಿ. ಆಗ ನಿದ್ದೆ ಬರಲ್ಲ ಯಾವಾಗ್ಲೂ ನಿಮ್ಗೆ. ಬಾಬಾ ಅವ್ರ ಸಮ್ಮುಖದಲ್ಲಿ ಜೊತೆಯಲ್ಲಿ ನೋಡಿ, ನೀವು ಮೇಲೆ ಹೋಗಿ, ಇಲ್ಲ ಅಂದ್ರೆ ನೀವು ಮೇಲೆ ಹೋಗಕ್ ಹೋಗಲ್ಲ ಅಂದ್ರೆ ಬಾಬಾ ಅವ್ರನ್ನ ಕರೀರಿ ಕೆಳಗಡೆ. ಫ್ರೆಂಡ್ ಇದ್ರೆ ಅವ್ರ ಹತ್ರ ನೀವು ಹೋಗ್ತೀರಾ, ಇಲ್ಲ ಅವ್ರು ನಿಮ್ಮ ಹತ್ರ ಬರ್ತಾರಲ್ವಾ. ನಿಮ್ ಬುದ್ಧಿ ಹಿಂಗಿದೆ, ಹೋಗ್ತಾ ಇಲ್ಲ ಮೇಲೆ ಅಂದ್ರೆ ಬಾಬಾ ಅವ್ರನ್ನ ಕರೀರಿ ಕೆಳಗಡೆ. ಬಾಬಾ ಎಷ್ಟು ಪ್ರಿಯರು, ಎಷ್ಟು ಕೇರ್ ಮಾಡ್ತಾರೆ ನಮ್ಗೆ, ಇಷ್ಟು ಪ್ರೀತಿ ಮಾಡ್ತಾರೆ ಬಾಬಾ. ಈ ರೀತಿ ವರದಾತ ಆಗಿದ್ದಾರೆ. ಬಾಬಾ ಅವ್ರು ಬಯಸ್ತಾರೆ ನಾವು ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂತ. ಎಲ್ಲ ಮುರಳಿಯ ಮಾತುಗಳನ್ನ ನೀವು ಯೋಚನೆ ಮಾಡಿದ್ರೆ ಗದ್ಗದ್ ಆಗ್ಬಿಡತ್ತೆ. ಸ್ಥೂಲದಲ್ಲಿ ಬಾಬಾ ನಮ್ಮಿಂದ ಏನು ಬಯಸಲ್ಲ. ಬಾಬಾ ನಮ್ಮ ಹತ್ರ ಏನ್ ಬಯಸ್ತಾರೆ ಅಂದ್ರೆ ಎಲ್ಲಾ ತಗೊಂಡ್ ಸಂಪನ್ನ ಆಗ್ಲಿ ಅಂತ ಬಯಸ್ತಾರೆ. ಪ್ರಪಂಚದಲ್ಲಿ ಈ ರೀತಿ ನಮ್ ಬಗ್ಗೆ ಬಯಸೋರು ಯಾರು ಇಲ್ಲ. ಮುರಳಿ ಅಂದ್ರೇನೆ ಸರ್ವ ಸಂಬಂಧದ ಪಾಲನೆಯ ದರ್ಪಣ. ಬಾಬಾ ಅವರು ಪ್ರತಿ ಸಂಬಂಧದಲ್ಲಿ ಮಾತಾಡ್ತಾರೆ ನಮ್ ಜೊತೆ, ತಮ್ಮ ಪ್ರೀತಿಯನ್ನ ತೋರಿಸ್ತಾರೆ. ಬಾಬಾ ಅವ್ರ ಏನ್ ನಮ್ಗೆ ಕೊಟ್ಟಿದ್ದಾರೆ, ಅವ್ರ ದಯೆ, ಸಹಾರದಾತ ಏನಿದ್ದಾರೆ, ಆತ್ಮಕ್ ಸಹಾರ ಏನ್ ಕೊಡ್ತಿದ್ದಾರೆ ಬಾಬಾ, ಜೀವದಾನ ಕೊಟ್ಟು ಇಷ್ಟೆಲ್ಲ ಮಾಡ್ತಿದಾರಲ್ಲ ಬಾಬಾ, ಅಷ್ಟು ನೆನ್ಪು ಮಾಡ್ಕೊಂಡ್ರು ನಿಮ್ ಕಣ್ಣಲ್ಲಿ ಕಣ್ಣೀರ್ ಬಂದ್ಬಿಡುತ್ತೆ. ಅಷ್ಟು ಬಾಬಾ ನಮ್ಗ್ ಮಾಡ್ತಿದ್ದಾರೆ. ಅಮೃತ್ ವೇಳೆ ನೀವು ಚೆನ್ನಾಗಿ ಈ ರೀತಿ ಮಾಡಿದ್ರೆ ಮಾಯ ಇಡೀ ದಿನ ನಿಮ್ ಹತ್ರ ಬರಲ್ಲ. ರಿಫೈನ್ ಸ್ಥಿತಿ ಅಂತ ಯಾವ್ದಕ್ ಹೇಳ್ತಾರೆ, ಅದನ್ನ ಹೇಗ್ ಮಾಡ್ಕೊಳ್ಳೋದು.
ಜ್ಞಾನದ ರಿಫೈನ್ನೆಸ್ ಅಂದ್ರೆ ಪೆಟ್ರೋಲ್ ಅಲ್ಲಿ ಏನ್ ಮಿಕ್ಸ್ಚರ್ ಇರಬಾರ್ದು. ಈಗ ಪೆಟ್ರೋಲ್ ಇಂದ ಬಸ್ಸು, ಫ್ಲೈಟ್, ರಾಕೆಟ್ ಎಲ್ಲ ಓಡುತ್ತೆ. ಸ್ಪೀಡ್ ನ ಡಿಫರೆನ್ಸ್ ಏನಂದ್ರೆ ರಿಫೈನ್ನೆಸ್ ಆಫ್ ಪೆಟ್ರೋಲ್ ಅಲ್ಲ. ರಾಕೆಟ್ ಇನ್ ಸ್ಪೀಡ್ ನೋಡಿ ಹೇಗಿದೆ. ನಮ್ಮ ಜ್ಞಾನದ ರಿಫೈನ್ನೆಸ್ ಇಲ್ಲ ಅಂದ್ರೆ ಸ್ಥಿತಿಯಲ್ಲಿ ರಿಫೈನ್ನೆಸ್ ಬರಲ್ಲ. ಏನ್ ಬುದ್ಧಿ ಇದೆ, ತಿಳುವಳಿಕೆ ಇದೆ, ಅಷ್ಟು ಸೂಕ್ಷ್ಮ ರೂಪದಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ, ರಿಫೈನ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ, ಸೂಕ್ಷ್ಮತೆ ಅಂತ ಯಾವ್ದಕ್ ಹೇಳ್ತೀವಿ ಅದಿಲ್ಲ ಅಂದ್ರೆ ನಾವು ಪವರ್ಫುಲ್ ಆಗ್ಲಿಕ್ಕಾಗಲ್ಲ. ಎಷ್ಟು ಸೂಕ್ಷ್ಮತೆನೋ ಅಷ್ಟು ಪವರ್ಫುಲ್. ಹೇಗ ಆತ್ಮ ಇದೆ, ಆಟಮ್ಗಿಂತ ಪವರ್ಫುಲ್ ಏನೋ, ಆಟಮ್ಗಿಂತ ಪವರ್ಫುಲ್ ಅಂತ ಹೇಳ್ತಿದೀವಿ. ನನ್ನ ಆತ್ಮ ಎಷ್ಟು ರಿಫೈನ್ ಪವರ್ಫುಲ್ ಅಂದ್ರೆ ಎರಡು ಅರ್ಥ ಇದೆ. ರಿಫೈನ್ನೆಸ್ ಅಂದ್ರೆ ಕಂಪ್ಲೀಟ್ ಪ್ಯೂರಿಟಿ, ಅದ್ರಲ್ಲಿ ಮಿಕ್ಸ್ಚರ್ ಇಲ್ಲ, ರಿಫೈನ್ ಪೆಟ್ರೋಲ್ ತರ. ಎರಡು ರಿಫೈನ್ನೆಸ್ ಅಂದ್ರೆ ಅಷ್ಟು ಸೂಕ್ಷ್ಮತೆ. ಆತ್ಮಾಭಿಮಾನಿ ಸ್ಥಿತಿ ಏನಿದೆ ಅದು ಬಹಳ ರಿಫೈನ್ ಸೂಕ್ಷ್ಮ ಸ್ಥಿತಿ. ಸೂಕ್ಷ್ಮತೆಯನ್ನ ಹಿಡ್ಕೊಳ್ಳಿಕ್ಕೆ ತಾಕತ್ ಬೇಕು. ಆ ತಾಕತ್ ಯಾವಾಗ ಬರುತ್ತೆ ಅಂದ್ರೆ ಯಾವಾಗ ಜ್ಞಾನದ ರಿಫೈನ್ ಅಂಡರ್ಸ್ಟ್ಯಾಂಡಿಂಗ್, ಜ್ಞಾನದ ರಿಯಲೈಸೇಷನ್ ಇಂದ ಬರುತ್ತೆ. ಅವಾಗ್ಲೇನೆ ನನ್ನ ಆತ್ಮ ವಿದೇಹಿ ಆಗ್ಲಿಕ್ಕಾಗತ್ತೆ, ನನ್ನ ಸ್ವರೂಪದಲ್ಲಿ ಏಕಾಗ್ರ ಆಗಕ್ಕಾಗತ್ತೆ. ಆವಾಗ್ಲೇ ಆ ರಿಫೈನ್ಡ್ ಹಾರುವ ಸ್ಥಿತಿ ನನ್ನ ಸ್ಪೀಡ್ ಅಲ್ಲಿ ಬರ್ಲಿಕ್ಕೆ ಸಾಧ್ಯ. ಬಾಬಾ ಅವ್ರ ಜೊತೆ ಹಾರೋದ್ರಲ್ಲಿ ಟೈಮ್ ಏನಕ್ಕಾಗತ್ತೆ, ಏಕಾಗ್ರ ಆಗ್ಲಿಕ್ಕೆ ಯಾಕಾಗಲ್ಲ? ಯಾಕೆಂದ್ರೆ ಪರಂಧಾಮ ಅಂದ್ರೇನೆ ಕಂಪ್ಲೀಟ್ ಪ್ಯೂರ್. ಬಾಬಾನು ಎವರ್ ಪ್ಯೂರ್ ಅಲ್ವಾ? ನನ್ನ ಸ್ವರೂಪದ ರಿಫೈನ್ನೆಸ್ಸು, ಆ ಸ್ವರೂಪದ ಸೂಕ್ಷ್ಮತೆಯ ರಿಫೈನ್ನೆಸ್ ಇದ್ ಮಾಡ್ಲಿಕ್ಕೆ ಜ್ಞಾನದ ಆಳದಲ್ಲಿ ಮುರ್ಲಿ ಕೇಳಿದ್ವಿ, ಕೆಲ್ಸ ಮುಗೀತು, ಸಮಾಪ್ತಿ ಆಯ್ತು ನನ್ ಕೆಲ್ಸ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಒಂದೊಂದ್ ಮಾತನ್ನ ರಿಫೈನ್ಡ್ ರೀತಿಯಲ್ಲಿ ನಾನ್ ಡೈಜೆಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಅಗೀರಿ ಅಂತ ಹೇಳ್ತಾರೆ, ಅವಾಗ್ಲೇನೆ ತಾಕತ್ ಸಿಗತ್ತೆ. ಅದಕ್ಕೆ ಟೈಮೇ ಕೊಡಲ್ಲ, ನಾವು ಯೋಚನೆನೂ ಮಾಡಲ್ಲ. ಇದೇ ಪ್ರಾಬ್ಲಮ್. ಮುರಳಿಯ ನಂತರ ಎಲ್ಲ ತನ್ನ ಕಾರ್ಯಕ್ಷೇತ್ರದಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಇಡೀ ದಿನ ಜ್ಞಾನದ ಮಂಥನ ಚಿಂತನೆ ಮಾಡಲ್ಲ ಅಂದಾಗ ರಿಫೈನ್ನೆಸ್ ಎಲ್ಲಿ ಬರುತ್ತೆ? ಪರಂಧಾಮದಲ್ಲಿ ಹೋಗ್ಲಿಕ್ಕೂ ರಿಫೈನ್ನೆಸ್ ಬೇಕಲ್ಲ. ಟೈಮ್ ಕೊಡ್ಬೇಕು ಅದಕ್ಕೋಸ್ಕರ ರಿಫೈನ್ನೆಸ್ ತರ್ಲಿಕ್ಕೆ. ಆ ಚಿಂತನ ಮಂಥನ ಮಾಡ್ತಾ ಅದ್ರಲ್ಲಿ ಏಕಾಗ್ರ ಆಗ್ಬೇಕಾದ್ರ ಸ್ವರೂಪದ ಅಭ್ಯಾಸ ಮಾಡ್ಬೇಕು. ಅಧ್ಯಯನ ಇಲ್ದೆ ರಿಫೈನ್ನೆಸ್ ಬರಲ್ಲ. ಸೂಕ್ಷ್ಮ ಸ್ವರೂಪದ ಏಕಾಗ್ರತೆ ರಿಫೈನ್ನೆಸ್ ಬರಕ್ ಸಾಧ್ಯ ಇಲ್ಲ.